ಯಾಕೆ ಗಣೇಶನೇ ಆದ ಅಂತ. ಸೊ ಅದಕ್ಕೆ ಆ ವರಗಳಿಂದಾನೇ ಗಣೇಶನಿಗೆ ಮೊದಲನೇ ಪೂಜೆ ಸಲ್ಲೋದು. ಎಷ್ಟೊಂದ್ ಕಡೆ ಗಣೇಶನ್ ಪೂಜೆ ಆಗ್ಬೇಕಾದ್ರೆ ಮೊದಲು ಗಣೇಶನ್ ಪೂಜೆ ಮಾಡಿ ಆಮೇಲೆ ಗಣೇಶನ್ ಪೂಜೆ ಮಾಡ್ತಾರೆ. ಹೇರಾಂಬ ಗಣಪತಿ ಏನಂತಂದ್ರೆ ಈ ಮಾಟ ಮಂತ್ರ ರಿಮೂವ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಉಚ್ಚಿಷ್ಟ ಗಣಪತಿನೂ ಹಂಗೆ ಯೂಸ್ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಉಚ್ಚಿಷ್ಟ ಗಣಪತಿನ ಯಾರನ್ನಾರು ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ, ಯಾರಿಗಾರು ಕೆಟ್ಟದ್ ಮಾಡೋದಕ್ಕೆ ವಾಮಾಚಾರಗಳಲ್ಲಿ ಬಳಸ್ತಾರೆ. ಆ ಮನೆ ಹೆಣ್ಮಗಳನ್ನೇ ಕಟ್ ಹಾಕಿ ಸೆಕ್ಷುಲಿ ಅಸಾಲ್ಟ್ ಮಾಡಿ ಊಟಗ ಹಾಕಿದ್ರೆ ಆಕೆ ಮೆನ್ಸ್ಟ್ರುಯಲ್ ಬ್ಲಡ್ ತಗೊಂಡು ಗಣೇಶನ್ಗೆ ಅರ್ಪಿಸ್ತಾ ಇದ್ರು. ಇಸ್ ದೇರ್ ಎನಿ ರೀಸನ್ ಏನಾರು ಇದೆಯಾ ಗಣೇಶನಿಗೆ ಆನೆ ತಲೆನೇ ಯಾಕೆ ಬಂತು ಅನ್ನೋ ಕ್ವಶನ್ಗೆ? ಇದನ್ನೆಲ್ಲ ಯೂಶಲಿ ಜನ ಕೇಳಿರೋದಿಲ್ಲ. ಬಟ್ ಇದ್ರದ್ದು ನೀವು ಇಮೇಜ್ ಸರ್ಚ್ ಮಾಡಿದ್ರೆ, ನಾನು ನನ್ನ ವೈಫಿಗೆ ತೋರಿಸ್ತಾ ಇದ್ದೆ ಉಚ್ಚಿಷ್ಟ ಗಣಪತಿ ಫೋಟೋನ. ಇಟ್ ವಾಸ್ ಅನ್ಬಿಲೀವಬಲ್. ಆಕೆ ನೋಡೇ ಇಲ್ಲ ಅದನ್ನ. ಗಣೇಶನ್ ಸೊಂಡ್ಲು ಯೋನಿ ಹತ್ರ ಹೋಗ್ತಾ ಇರೋದು, ದೇವಿ ಯೋನಿ ಹತ್ರ ಹೋಗ್ತಾ ಇರೋದು, ಆಕೆಗೆ ಗಣೇಶನ್ದು ಮೇಲ್ ಆರ್ಗನ್ ಹತ್ರ ಇರೋದು, ಆ್ಯಂಡ್ ಮೋದಕ ತಿಂತಾ ಇರೋದು. ಸೊ ಇಟ್ ಈಸ್ ಆಲ್ ಅನ್ಇಮ್ಯಾಜಿನಬಲ್. ಅದನ್ನ ಜೀರ್ಣ ಮಾಡ್ಕೊಳ್ಳೋ ಕಷ್ಟ. ಗಣೇಶನ್ನ ಬರೀ ಮುದ್ದಾಗಿ ನೋಡಿರೋರಿಗೆ ಈ ಥರದ್ದೊಂದು ಗಣೇಶನ ಆಸ್ಪೆಕ್ಟ್ ಇದೆ ಅಂತಂದ್ರೆ, ಬಟ್ ದೇರ್ ಈಸ್. ಸೊ ಪ್ರತಿ ಎಂಟಿಟಿಗೂ ಫಿಯರ್ಸ್ ಫಾರ್ಮ್ ಇದೆ, ಗುಡ್ ಫಾರ್ಮ್ ಇದೆ. ನೀವು ಜೀವನದಲ್ಲಿ ನಿಮ್ಮ ಲೈಫಲ್ಲಿ ಏನು ಇನ್ವೋಕ್ ಮಾಡ್ಕೊಳ್ತಿದ್ದೀರ ಅಂದಮೇಲೆ ಬಹಳ ಬೇಗ ಆಗೋ ಕೆಲಸಗಳು ನಮಗೆ ಖುಷಿ ಕೊಡ್ತವೆ ಅಷ್ಟೇ. ಬಟ್ ಅದು ಪೀಳಿಗೆನ ಅಫೆಕ್ಟ್ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಈ ದೇವ್ರಿಗೆ ಪೂಜೆ ಮಾಡಿದ ತಕ್ಷಣ ಹಿಂದಿನ ದೇವ್ರಿಗೆ ಮೋಸ ಮಾಡ್ತಿದ್ದೀವಿ ಅಂತಲ್ಲ. ನಮಗಲ್ಲಿ ಅದೊಂದು ಭಾವನೆ ಬರುತ್ತೆ. ಈಗ ನಾನು ರಾಯರಿಗೆ ಬೇಡ್ಕೊಳ್ತಾ ಇರ್ತೀನಿ, ಸಡನ್ ಆಗಿ ಶ್ರೀಕೃಷ್ಣ ನಾನು ಬೇಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರೆ ನಂಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ಅಯ್ಯೋ ರಾಯರಿಗೆ ಮೋಸ ಮಾಡ್ತಾ ಇದ್ದೀನಿ ಅಂತ. ಇಲ್ಲ ರಾಮ ಬೇಡ್ಕೊಳ್ತಾ ಇದ್ದೀನಿ, ಅಯ್ಯೋ ಶ್ರೀಕೃಷ್ಣ ಮೋಸ ಮಾಡ್ತಾ ಇದ್ದೀನಲ್ಲ ನಾನು ಈ ಕಡೆ. ನಿಮ್ಮ ಮನಸ್ಸು ಆ ಕಡೆ ಹೋಗ್ತಾ ಇದೆ ಅಂತಂದರೆ, ನಿಮ್ಗೆ ಸಡನ್ ಆಗಿ ಒಂದು ದೇವರು ಎಲ್ಲಿ ಹೋದ್ರೂ ಕಾಣೋಕೆ ಸ್ಟಾರ್ಟ್ ಆಗ್ತಿದೆ ಅಂತಂದರೆ, ದಟ್ ಈಸ್ ದ ಗಾಡ್ ದಟ್ ಯು ನೀಡ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಇನ್ ಯುವರ್ ಲೈಫ್. ಇಸ್ ದೇರ್ ಎನಿ ಕರೆಕ್ಟ್ ವೇ, ಅಂದರೆ ಇದೇ ಬೆಸ್ಟ್ ವೇ ಟು ಕನೆಕ್ಟ್ ವಿತ್ ಗಣೇಶ? ಹ್ಯೂಮನ್ ಬಾಡಿ ಮತ್ತು ಅನಿಮಲ್ ಹೆಡ್ ಏನೇನಿದೆ, ಯಾವ್ಯಾವುದು ದೇವಿಗಳಿವೆ, ದೇ ಆಲ್ ಕಮ್ ಎಕ್ಸ್ಟ್ರೀಮ್ಲಿ ಫಾಸ್ಟ್ ಅಂತಾರೆ ನೀವು ಬೇಡ್ಕೊಂಡ ತಕ್ಷಣ. ಫಾರ್ ಎಕ್ಸಾಂಪಲ್ ಹನುಮಾನ್ ಆಗಿರ್ಬೋದು, ನರಸಿಂಹ ಆಗಿರ್ಬೋದು, ಗಣೇಶ ಆಗಿರ್ಬೋದು, ದೇ ಆರ್ ಆಲ್ ಈ ರೆಲ್ಮ್ಗೆ ತುಂಬ ಹತ್ತಿರ ಇರ್ತಾರೆ. ನೀವು ಕರೆದ ತಕ್ಷಣ ಬಂದು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ. ಸೊ ಅದೇ ರೀತಿ ಇದನ್ನು ಬರಿಬೇಕು ಅಂತ ಬಂದಾಗ, ಆ ಪರ್ಪಸ್ಸಿಗೆ ಅಂತ ನಾವು ಹುಡ್ಕೊಂಡು ಬಂದಾಗ, ಸರಿಯಾದವ್ರು ಯಾರು ಅಂತ ಹುಡುಕಿದಾಗ, ಜ್ಞಾನ ಅಂತ ಬಂದಾಗ ವಿನಾಯಕ. ಗಣಪತಿ ಬಪ್ಪ ಮೋರಯ. ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು VSS. ಸೊ ಇವತ್ತಿನ ಎಪಿಸೋಡು ಕಂಪ್ಲೀಟ್ಲಿ ಅಬೌಟ್ ಗಣೇಶ ಆಗಿರುತ್ತೆ. ನಾವು ಗಣೇಶನ ಬಗ್ಗೆ ಇನ್ನೊಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ನಮ್ಮ ಈ ಪಾಡ್ಕಾಸ್ಟಲ್ಲಿ ಇವತ್ತು ಮಾಡಿದ್ದೀವಿ. ಆ್ಯಂಡ್ ಗಣೇಶನಿಗೆ ನಾವು ಏನು ಮಾಡಿದ್ರೆ ನಮಗೆ ಬೇಗ ಒಲಿತಾನೆ ಗಣೇಶನ ಬೇರೆ ಬೇರೆ ರೂಪಗಳು, ಇದನ್ನೆಲ್ಲ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಅವರು ಯಾಕೆ ಫೇಮಸ್ ಆದರು ಅಂದರೆ, ನಾವು ಮೈಥಾಲಜಿ ಸ್ಟೋರೀಸ್ನೆಲ್ಲ ನಾವೇನೋ ಕೇಳ್ಕೊಂಡು ಬಿಟ್ಬಿಟ್ಟಿರ್ತೀವಿ. ಬಟ್ ಅವರು ಅದರಲ್ಲಿರೋ ಅರ್ಥನ ತಿಳ್ಕೊಂಡು ನಮ್ಮ ಈ ಜನ್ರೇಷನ್ಗೆ ಅರ್ಥ ಆಗೋಂಗೆ ಈ ಸಿಚುವೇಶನಲ್ಲಿ ತಗೊಂಡು ಕನೆಕ್ಟ್ ಮಾಡಿಕೊಂಡು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅವರು ಬೇರೆ ಯಾರು ಅಲ್ಲ, ನಿಮ್ಮೆಲ್ಲರ ಫೇವ್ರೇಟು ಅಕ್ಷಯ್ ವಾಸು ಅವರು. ಸೊ ಇವತ್ತಿನ ಅವ್ರ ಜೊತೆ ಎಪಿಸೋಡ್ನ ನೀವು ಎಲ್ಲರೂ ನೋಡಿ ಕೇಳಿ ಎಂಜಾಯ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಎಂಜಾಯ್ ದ ಶೋ. ಹಾಯ್ ಅಕ್ಷಯ್ ಅವರೇ, ನಮಸ್ತೆ, ವೆಲ್ಕಮ್ ಟು ಅವರ್ ಶೋ. ಹಾಯ್ ವಿನೋ ಅವರೇ, ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್. ಹೆಂಗಿತ್ತು, ಏನ್ ಮಾಡಿದ್ರಿ ಇವತ್ತು ಆಲ್ ಡೇ? ಆಫೀಸ್ ಕೆಲಸ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಅದ್ರ ಜೊತೆ ಮನೆ ಕೆಲಸಗಳು ಕೆಲವು ಇರ್ತವೆ, ಮತ್ತೆ ಅಂಗಡಿ ಕೆಲಸಗಳು ಕೆಲವು ಇರ್ತವೆ. ಸೊ ಅದನ್ನೆಲ್ಲ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದು. ಅಮೇಝಿಂಗ್. ಸಿನ್ಸ್ ಇಟ್ ಈಸ್ ಅ ಗಣೇಶ ಸ್ಪೆಷಲ್ ಎಪಿಸೋಡ್ ಆಗಿರೋದ್ರಿಂದ ವಿಲ್ ಸ್ಟಾರ್ಟ್ ವಿತ್ ಗಣೇಶ್ ಜಿ. ಅವರು ಚಿಕ್ಕವರಿದ್ದಾಗಿಂದಾನೇ ಸ್ಟಾರ್ಟ್ ಮಾಡೋಣ. ಬಿಕಾಸ್ ಎವ್ರಿ ಒನ್ ಹ್ಯಾವ್ ದಿಸ್ ಡೌಟ್, ಏನು ಅಂದ್ರೆ ಗಣೇಶ ಎಷ್ಟೊಂದು ಸ್ಟೋರೀಸ್ಗಳಿದೆ. ಆತಂಗ್ ತಲೆ ಆಮೇಲೆ ಬಂತು, ಹಿಂಗ ಹಾಕದು, ಶಿವ ಜಗಳಾಡ್ದ ಅಂತ. ಸೊ ವಾಟ್ ಎಕ್ಸಾಕ್ಟ್ಲಿ, ಹೌ ಇಟ್ ಸ್ಟಾರ್ಟೆಡ್? ಯು ಕ್ಯಾನ್ ಟೇಕ್ ಓವರ್. ಹಿಸ್ಟ್ರಿ, ಇತಿಹಾಸ ಅಥವಾ ನಾವು ಪುರಾಣ ಅಂತ ಬಂದಾಗ ಪ್ರತಿಯೊಂದು ವಿಷಯಕ್ಕೂ ನಾವು ಮಾತಾಡ್ಬೇಕಾದ್ರೆ ತುಂಬಾ ವರ್ಷನ್ಸ್ ಇರುತ್ತೆ. ಈಗ ಚಿಕ್ಕ ವಯಸ್ಸಲ್ಲಿ ಅವ್ರದ್ದೊಂದು ಕತೆ ಪುಸ್ತಕದಲ್ಲಿ ಒಂದು ಹೇಳಿರ್ತಾರೆ, ಅವ್ರಿಗೆ ಸಿಂಪಲ್ ಆಗಿ ಅರ್ಥ ಆಗೋದಂತ ಒಂದು ವರ್ಷನ್ ಕೊಟ್ಟಿರ್ತಾರೆ. ಅದ್ಬಿಟ್ಟು ಪುರಾಣಗಳಿಗೆ ಹೋದ್ರೆ ಹಾಗೇನೆ ಬೇರೆ ಬೇರೆ ವರ್ಷನ್ಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮಹಾಭಾರತ ಅಂತ ತಗೊಂಡ್ರೇನೆ 3000 ವರ್ಷನ್ಸ್ ಇದೆ ಅದಕ್ಕೆ. ಹೌದು. ಈ ರಾಮಾಯಣ ಅಂತ ತಗೊಂಡ್ರೆ ಅದಕ್ಕೆ 300 ವರ್ಷನ್ಸ್ ಇದೆ. ಸೊ ಹೀಗೆ ಬರಿತಾ ಇದ್ದವರು ಬರಿತಾ ಹೋಗಿದ್ದಾರೆ. ಕತೆಗಳು ಒಂದೇ ತರ ಇರಬೇಕು ಅಂತಿಲ್ಲ. ಸೊ ಒಂದು ವರ್ಷನ್ ಓದಿದ್ರೆ ನೀವು ಕೇಳೋಕ್ ಸಿಗುವಂತದ್ದು ಯಾವ್ದು ಪಾಪ್ಯುಲರ್ ವರ್ಷನ್ ಇರುತ್ತೋ ಅದು.
ಇಲ್ಲ ನಾರ್ಮಲಿ ಬೇರೆ ವರ್ಷನ್ ಬೇಕು ಅಂತಂದ್ರೆ ನೀವು ಹುಡ್ಕೊಂಡು ಹೋಗಬೇಕಾಗತ್ತೆ. ಸೊ ಗಣೇಶ ಬಗ್ಗೆ ನಾವು ಪಾಪ್ಯುಲರ್ ವರ್ಷನ್ ಅಲ್ಲಿ ಮಾತಾಡ್ಬೇಕಾದ್ರೂ ಕೆಲವು ನೀವು ಒಂದ್ 2-3 ಕಡೆಯಿಂದ ಲಿಂಕ್ ಮಾಡಿದ್ರೆ ಒಂದು ಕಥೆ ಸಿಗುತ್ತೆ. ಸೊ ಮೇಜರ್ ಪಾಪ್ಯುಲರ್ ಕಥೆ ಅಂತ ಬಂದಾಗ ಈ ಶಿವ ಮತ್ತೆ ಪಾರ್ವತಿ ಕೈಲಾಸದಲ್ಲಿದ್ದಾಗ ಒಮ್ಮೆ ಪಾರ್ವತಿ ನಂದಿಗೆ ಹೇಳ್ತಾಳೆ, ನಾನು ಸ್ನಾನ ಮಾಡಕ್ ಹೋಗ್ತಾ ಇದ್ದೀನಿ, ಯಾರೇ ಬಂದ್ರು ಒಳಗಡೆ ಬಿಡ್ಬೇಡ ಅಂತ. ಸೊ ನಂದಿ ನಿಂತಿರ್ಬೇಕಾದ್ರೆ ಶಿವ ಬಂತಾರೆ. ಶಿವನ್ ಕಂಡ್ರೆ ನಂದಿಗೆ ಎಷ್ಟು ಪ್ರೀತಿ ಅಂತ ಎಲ್ಲರಿಗೂ ಗೊತ್ತು. ಸೊ ನಂದಿ ಬಿಟ್ಬಿಡ್ತಾರೆ, ಶಿವ ಒಳಗಡೆ ಬಂದ್ಬಿಡ್ತಾರೆ. ಅದು ಪಾರ್ವತಿಗೆ ಬೇಜಾರಾಗತ್ತೆ. ಯಾರು ಏನೇ ಹೇಳಿದ್ರು ಫಾಲೋ ಮಾಡುವಂತ ನಂದಿ ಏನಿದೆ ಲಾಯಲ್ಟಿ ಅಂಥದ್ದೊಬ್ರು ನನ್ನ ಹತ್ರನೂ ಇರಬೇಕು ಅಂತ. ಸೊ ಶಿವ ಅವನು ಇನ್ನೊಂದ್ಸರಿ ಹೊರಗಡೆ ಹೋಗಿದ್ದಾಗ ಮೈಗೆಲ್ಲ ಗಂಧ ಹಚ್ಕೊಂಡು ಆ ಗಂಧನೆಲ್ಲ ತೆಗೆದು ಅದರಲ್ಲಿ ಪಾರ್ವತಿ ಒಂದು ಮೂರ್ತಿಯನ್ನ ಮಾಡ್ತಾಳೆ. ಅದಕ್ಕೆ ಜೀವ ಬಂದು ಅದು ಗಣೇಶ ಆಗತ್ತೆ. ಗಣೇಶಂಗೆ ಹೇಳ್ತಾರೆ, ಇಲ್ಲಿ ನೀನು ನೋಡ್ಕೊ, ಯಾರು ಒಳಗಡೆ ಬರಬಾರ್ದು ಬಿಟ್ಟು ಅಂತ. ಅದಾದ್ಮೇಲೆ ಹೊರಗಡೆ ಹೋಗಿದ್ದು ಶಿವ ಅವತ್ತೇ ವಾಪಸ್ ಬರ್ತಾರೆ. ಬಂದು ಒಳಗಡೆ ಹೋಗ್ಬೇಕು ಅಂತಾದಾಗ ಶಿವ ಯಾರು ಅಂತ ಗಣಪತಿಗೆ ಗೊತ್ತಿಲ್ಲ. ಸೊ ತಡೀತಾರೆ. ಅದಾದ್ಮೇಲೆ ಎಷ್ಟೇ ಮಾಡಿದ್ರು ಗಣಪತಿ ಅಲ್ಲಾಡದೆ ಇದ್ದಾಗ ಶಿವ ಅವ್ರ ಗಣಗಳನ್ನ, ನಂದಿನ, ಸುಬ್ರಹ್ಮಣ್ಯ ಎಲ್ಲ ಬಂದು ಗಣಪತಿ ಜೊತೆ ಜಗಳ ಮಾಡ್ತಾರೆ, ಫೈಟ್ ಮಾಡ್ತಾರೆ, ಎಲ್ಲಾರನ್ನೂ ಸೋಲ್ಸ್ಬಿಡ್ತಾನೆ ಗಣಪತಿ. ಆಗ ಶಿವಂಗೆ ಸಿಕ್ಕಾಪಟ್ಟೆ ಕೋಪ ಬಂದು ತನ್ನ ತ್ರಿಶೂಲ ಎಸಿತಾನೆ. ಗಣೇಶಂದು ಶಿರಚ್ಛೇದನ ಆಗೋಗುತ್ತೆ. ಅದಾದ್ಮೇಲೆ ಪಾರ್ವತಿ ಹೊರಗಡೆ ಬರ್ತಾಳೆ. ಪಾರ್ವತಿ ಹೊರಗಡೆ ಬಂದು ನೋಡ್ತಾಳೆ, ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಕೋಪದಿಂದ ಉಗ್ರ ರೂಪ ತಾಳಿ ನಾನು ಸೃಷ್ಟಿನ ನಾಶ ಮಾಡ್ಬಿಡ್ತೀನಿ ಅಂತ. ಆಗ ಸೃಷ್ಟಿಕರ್ತ ಬ್ರಹ್ಮ ಬರ್ತಾನೆ. ಬ್ರಹ್ಮ ಬಂದು ಹೇಳ್ತಾರೆ, ಇಲ್ಲ ಮಾಡ್ಬೇಡ, ಇದಕ್ಕೇನಾದ್ರು ಹುಡ್ಕೋಣ ಅಂತ. ಆಗ ಶಿವ ನಂದಿಗೆ, ಗಣಗಳಿಗೆ ಹೇಳಿ ಕಳಿಸ್ತಾರೆ, ಇದೇ ಈ ಉತ್ತರ ದಿಕ್ಕಲ್ಲಿ ಹೋಗಿ ಯಾವ್ದು ಫಸ್ಟ್ ಪ್ರಾಣಿ ತಲೆ ಸಿಗುತ್ತೋ ಅದನ್ನ ತಗೊಂಡ್ ಬನ್ನಿ ಅಂತ. ಆನೆ ತಲೆ ಸಿಗುತ್ತೆ. ಕೆಲವು ಕಡೆ ಹೇಳ್ತಾರೆ ಅದು ಇಂದ್ರನದು ವಾಹನ ಐರಾವತ ಅಂತ, ಕೆಲವು ಕಡೆ ಆನೆ ಅಂತ ಹೇಳ್ತಾರೆ. ಸೊ ಆ ತಲೆ ತಗೊಂಡ್ಬಂದು ಜೋಡಿಸ್ತಾರೆ, ಆಗೋಗುತ್ತೆ, ಹುಟ್ತಾರೆ. ಸೊ ಮಾಡಿದ ತಪ್ಪಿಗಂತ ಶಿವ ಹೇಳ್ತಾನೆ, ನಿನಗೆ ಮೊದಲು ಪೂಜೆ ಆಗತ್ತೆ, ಎಲ್ಲೇ ಯಾವುದೇ ಜಾಗ ಆದ್ರೂ ನೀನ್ ಗಣಗಳಿಗೆ ಈಶಾ ಆಗ್ತೀಯ, ಗಣಗಳಿಗೆಲ್ಲ ದೊಡ್ಡವನು ನಿನ್ ಗಣೇಶ, ನಿನಗೆ ಮೊದಲನೇ ಪೂಜೆ ಅಂತಾರೆ. ಹಾಗೇನೆ ಒಂದೊಂದು ದೇವತೆಗಳು ಒಂದೊಂದು ವರ ಕೊಡ್ತಾರೆ ಅವರಿಗೆ. ಇನ್ನೂ ಒಂದು ಕತೆ ಏನ್ ತುಂಬಾ ಕೇಳೋಕ್ ಸಿಗುತ್ತೆ ಅಂತಂದ್ರೆ, ಒಂದ್ಸರಿ ಈ ಸುಬ್ರಹ್ಮಣ್ಯ ಸೋಲಸ್ ಬಂದಾಗ ಈ ಶಿವ ಮತ್ತೆ ಪಾರ್ವತಿ ಸುಬ್ರಹ್ಮಣ್ಯನ ತಲೆ ಸೌರಿ ಮುದ್ದು ಮಾಡ್ತಾ ಇರ್ತಾರೆ. ಅವಾಗ ವಿಷ್ಣು ಅಲ್ಲೇ ನಿಂತಿದ್ದಾಗ ಸುಬ್ರಹ್ಮಣ್ಯನ್ ತೋರಿಸ್ತಾ ಇರೋ ಪ್ರೀತಿ ನೋಡಿ ವಿಷ್ಣುಗ್ ಅನ್ಸುತ್ತೆ, ನಾನು ಶಿವ ಪಾರ್ವತಿ ಮಗ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಅದು ಪಾರ್ವತಿಗೆಲ್ಲ ಗೊತ್ತಾಗತ್ತೆ. ತಥಾಸ್ತು ಅಂತಾಳೆ. ಅದಾದ್ಮೇಲೆ ಈ ಗಂಧನ ಹಚ್ಕೊಂಡು ಏನ್ ಇದ್ ಮಾಡ್ತಾಳೆ ಬೊಂಬೆ, ಅದರಲ್ಲಿ ವಿಷ್ಣುವಿನ ಶಕ್ತಿ ಬಂದು ಸೇರ್ಕೊಳ್ಳುತ್ತೆ ಅಂತ ಇರೋದು. ಸೊ ಅದು ಗಣೇಶನ ಕತೆ. ಸೊ ಅದಾದ್ಮೇಲೆ ನೀನು ಕೃಷ್ಣ ಆದಾಗ ನಾನು ನಿನ್ ಜೊತೆ ಹೋರಾಟ ಮಾಡಿದಾಗ ಒಂದ್ಸರಿ ನಾನೇ ನಿನ್ನ ಹತ್ರ ಸೋಲ್ತೀನಿ ಅಂತ ತಲೆ ಎಲ್ಲ ಕಟ್ ಮಾಡಿ ವಾಪಸ್ ತಲೆ ಬಂದ್ಮೇಲೆ ಅದೇನಿದೆ ಅದು ಸಪ್ರೇಟ್ ಕತೆ ಇದೆ ಅಂತ. ಇದು ಗಣೇಶನ ಹುಟ್ಟಿನ ಕತೆ. ಬಿಕಾಸ್ ನನ್ಗೊಂದ್ ಕ್ಯೂರಿಯಾಸಿಟಿ ಇದ್ದಿದ್ದೇನು ಅಂದ್ರೆ, ನಾನ್ ಕೇಳಿದ್ರೆ ಎಷ್ಟೊಂದ್ ಕಡೆ ಸ್ಟೋರಿ ಬ್ರಹ್ಮದೇವ್ರಿಗೆ ಆಲ್ರೆಡಿ ಗೊತ್ತಿರುತ್ತಂತಿದು. ಸೊ ಬ್ರಹ್ಮದೇವ್ರು ಹೇಳೋದೇನು ಅಂದ್ರೆ, ಅಲ್ಲಿ ಈ ದಿಕ್ಕಿನಲ್ಲಿ ಹೋಗು, ಅಲ್ಲಿ ನಿನ್ಗೊಂದು ಆನೆ ಸತ್ತಿದೆ, ಅದ್ರ ತಲೆ ತಗೊಂಡ್ ಬಾ ಅಂತ ಬ್ರಹ್ಮದೇವರೇ ಹೇಳ್ತಾನಂತೆ. ಅದಕ್ಕೆ ಅದೇ ಮೆನಿ ವರ್ಷನ್ಸ್ ಇದೆ. ಇನ್ನೂ ಒಂದು ವರ್ಷನ್ ಇದೆ ಅಂದ್ರೆ, ಯಾಕೆ ಗಣೇಶನೇ ಅದ ಅಂತ. ಒಂದು ಕಥೆಯಲ್ಲಿ ಏನ್ ಬರುತ್ತೆ, ಮೂಷಿಕಾಸುರ ಅಂತ ಒಬ್ಬ ಇರ್ತಾನೆ. ಅವನು ಬ್ರಹ್ಮನಿಂದ ವರ ಪಡ್ಕೊಂಡಿರ್ತಾನೆ, ನಾನು ಹೇಗೆ ಸಾಯ್ಬೇಕು ಅಂತಂದ್ರೆ, ಈಗ ಹಿರಣ್ಯಕಶಿಪು ಹೇಗೆ ಕೇಳ್ಕೊಂಡಿದ್ದಾನೆ ಅಪ್ಕ ಇದೆಯಾ, ನಾನು ಹಗಲಲ್ಲೂ ಸಾಯ್ಬಾರ್ದು, ರಾತ್ರಿಲೂ ಸಾಯ್ಬಾರ್ದು, ಹೊಸಲಿಂದ ಹೊರಗಡೆನೂ ಸಾಯ್ಬಾರ್ದು, ಒಳಗಡೆನೂ ಸಾಯ್ಬಾರ್ದು, ಮನುಷ್ಯನಿಂದಾನು ಸಾಯ್ಬಾರ್ದು, ಪ್ರಾಣಿಯಿಂದಾನು ಸಾಯ್ಬಾರ್ದು ಅಂತ. ಅದೇ ತರ ಈಗ ನರಸಿಂಹ ಅನ್ನೋದು ಒಂದೇ ವಿಷ್ಣು ಅವತಾರ, ಅದೊಂದೇ ವಿಷ್ಣು ಅವತಾರ ಬರೀ ಒಬ್ಬನಿಗೋಸ್ಕರ ಬಂದಿತ್ತು. ಹೌದು, ಯಾರು ಇದಿಲ್ದೆ ಕರೆದ ತಕ್ಷಣ ಏನು ಅಂತಂದ್ರೆ, ಭಗವಂತ ನಾವು ಹೇಗ್ ಕರಿತೀವೋ ಹಾಗೆ ಬರ್ತಾನೆ ಅನ್ನೋದಕ್ಕೆ ನರಸಿಂಹ ರೂಪ ಯಾವ ಟೈಮಿಗೆ ಅವಶ್ಯಕತೆ ಇದೆಯೋ ಆ ಮೊಮೆಂಟಿಗೆ ಬಂದ್ಬಿಡ್ತಾರೆ. ಅದಾದ್ಮೇಲೆ ನರಸಿಂಹನ ಉಲ್ಲೇಖ ಬಹಳಷ್ಟು ಕಡೆ ಇದ್ರು, ಒಂದು ಬಿಗಿನಿಂಗ್ ಸ್ಟೋರಿ ಅಂತ ಇಲ್ಲ. ನರಸಿಂಹ ಪ್ರಹ್ಲಾದಂಗೆ ಹಂಗ್ ಬರ್ಲೇಬೇಕು ಆ ಹಿರಣ್ಯಕಶಿಪುಗೋಸ್ಕರ ಅಂತ ಪ್ರಹ್ಲಾದ ಕರ್ದ ಅಂತ ಬರುವಂತ ರೂಪ ನರಸಿಂಹ. ಹಾಗೇನೆ ಮೂಷಿಕಾಸುರ ಏನಿರ್ತಾನೆ, 2 ಸರಿ ಹುಟ್ಟಿರ್ಬೇಕು, ಅವನು ಪ್ರಾಣಿನೂ ಆಗಿರ್ಬಾರ್ದು, ಇದು ಆಗಿರ್ಬಾರ್ದು, ತಾಯಿ ಗರ್ಭದಿಂದ ಹುಟ್ಟಿರ್ಬಾರ್ದು, ಆ ತರ ಎಲ್ಲ ಕೇಳಿರ್ತಾನೆ. ಸೊ ಅದನ್ನೆಲ್ಲಾನು ಗಣೇಶ ಹುಟ್ಟಿ ಅದನ್ನ ಸಾಲ್ವ್ ಮಾಡ್ತಾನೆ. ಸೊ ಆ ಪ್ರಾಬ್ಲಮ್ ಎಲ್ಲ ಅಲ್ಲಿ ಸಾಲ್ವ್ ಆದಾಗ, ಗಣೇಶ ಅದರಿಂದ ಹುಟ್ಟಿದಾಗ ಮೂಷಿಕಾಸುರನ್ನ ಹಾಗೆ ಸೋಲ್ಸೋದು ಗಣೇಶ. ಸೊ ಅದು ಗಣೇಶನ್ ಹುಟ್ಟಿಗೆ ಕಾರಣ ಅಂತಾನು ಹೇಳ್ತಾರೆ. ಓಕೆ, ಇಸ್ ದೇರ್ ಎನಿ ರೀಸನ್ ಏನಾರ ಇದೆಯಾ ಗಣೇಶನಿಗೆ ಆನೆ ತಲೆನೇ ಯಾಕೆ ಬಂತು ಅನ್ನೋ ಕ್ವಶನ್ಗೆ? ಗಣೇಶನಿಗೆ ಆನೆ ತಲೆನೇ ಯಾಕೆ ಬಂತು ಅನ್ನೋ ಕ್ವಶನ್ಗೆ
ಎಕ್ಸಾಕ್ಟ್ ರೀಸನ್ ಏನಿಲ್ಲ. ಬಟ್ ಆನೆ ಬೀಯಿಂಗ್ ದ ಬಿಗ್ಗೆಸ್ಟ್ ಅನಿಮಲ್, ಅಂದ್ರೆ ಅತಿ ದೊಡ್ಡ ಗಾತ್ರದ ಅನಿಮಲ್ ಆಗಿ ತುಂಬಾ ಬುದ್ಧಿವಂತಿಕೆ ಇರೋ ಅನಿಮಲ್ ಆಗಿ, ಸೊ ಅದೇ ಮೊದಲು ಸಿಗುತ್ತೆ. ಏನೇನ್ ಆಗತ್ತೆ ಅದು ಮುಂಚೆನೆ ಡಿಸೈಡ್ ಆಗಿರುತ್ತೆ ಅನ್ನೋ ಒಂದು ಮಾತಿದೆ. ಸೊ ಆ ದಿಕ್ಕಲ್ಲಿ ಹೋದಾಗ ಆನೆ ತಲೆ ಸಿಕ್ಕಿದಾಗ ಈಗ ವಿದ್ಯಾ ಬುದ್ಧಿ ಎಲ್ಲ ಅದಕ್ಕೂ ನಾವೇನ್ ಗಣೇಶನ್ ಕರಿತೀವಿ ಅದೆಲ್ಲ ಅಲ್ಲಿಂದ ಸಿಗುತ್ತೆ. ಸೊ ಆನೆ ತಲೆ ಹಂಗ್ ಬಂತು ಅಂತಾನು ಇದೆ. ಆ ರೀಸನ್ಗೆ ಆನೆ ತಲೆ ಅನ್ನೋದು ಇದೆ. ಸೊ ಬುದ್ಧಿವಂತಿಕೆನ ಇದ್ ಮಾಡುತ್ತೆ. ಸೊ ಈಗ ವ್ಯಾಸರು ಮಹಾಭಾರತ ಬರಿಬೇಕಾದ್ರೆ ಹುಡುಕ್ತಾ ಅವ್ರಿಗೆ ಈಗ ಮನುಷ್ಯ ಬೇಸಿಕ್ಲಿ ಅಲ್ಲಿ ಕಾಣೋದೇನು, ಮನುಷ್ಯನ ಥಾಟ್ಸ್ ಎಷ್ಟು ಫಾಸ್ಟ್ ಆಗಿ ಓಡುತ್ತೆ ಅಂತಂದ್ರೆ ಅದನ್ನ ನೀವು ಎಷ್ಟು ಫಾಸ್ಟ್ ಆಗಿ ಓಡುತ್ತೋ ಅಷ್ಟು ಫಾಸ್ಟ್ ಆಗಿ ಬರೆಯಕ್ ಆಗೋದಿಲ್ಲ. ಸೊ ಯಾರೊಬ್ರು ಬರಿಬೇಕು ನನಗೆ ಬರೋ ಥಾಟ್ನ. ಅವಾಗ ಬ್ರಹ್ಮನ ಹತ್ರ ಯಾರಿಗೂ ಅಂತ ಕೇಳಿದಾಗ ಇದ್ರ ಬೇರೆ ಯಾರ ಕೈಲೂ ಮಾಡೋಕ್ ಸಾಧ್ಯ ಇಲ್ಲ, ಗಣೇಶನ್ ಕೈಲೇ ಮಾಡೋಕ್ ಸಾಧ್ಯ. ಸೊ ಅವಾಗ ಅವ್ರು ಬಂದ್ ಕಂಡೀಷನ್ ಹಾಕ್ತಾರೆ, ಗಣೇಶ ನೀನ್ ಯಾವ ಮೂಮೆಂಟ್ ಅಲ್ಲಿ ಹೇಳೋದನ್ನ ನಿಲ್ಲಿಸ್ತೀಯೋ ನಾನು ಅವಾಗ ಬರೆಯೋದು ನಿಲ್ಲಿಸ್ಬಿಡ್ತೀನಿ, ಆಮೇಲೆ ನಾನು ಬರೆಯೋದಿಲ್ಲ ಅಂತ. ಆಮೇಲೆ ಅವರು ಕಂಡೀಷನ್ ಹಾಕ್ತಾರೆ ವಾಪಸ್ಸು, ನಾನು ಏನೇ ಹೇಳಿದ್ರು ನೀನು ಅರ್ಥ ಮಾಡ್ಕೊಂಡೇ ಬರಿಬೇಕು, ಇಲ್ಲ ಅಂತಂದ್ರೆ ಬರೆಯೋಂಗಿಲ್ಲ ಅಂತ. ಸೊ ಬರಿತಾ 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 ಈ ಗಣೇಶನ್ಗೆ ಏಕದಂತ ಅಂದ್ ಯಾಕೆ ಬಂತು ಅಂತಾನು ಅದಕ್ಕೂ ಮೆನಿ ವರ್ಷನ್ಸ್ ಇದೆ. ಬರಿತಾ ಬರಿತಾ ಆ ಏನ್ ಶಾಹಿ ಬರಿತಾ ಇರ್ತಾರೆ ಮುರಿದೋಗುತ್ತೆ, ಅದನ್ನ ಕಿತ್ಕೊಂಡು ಬರೆಯೋಕ್ ಶುರು ಮಾಡ್ತಾನೆ. ಅವಾಗ ಈಗ ಹೇಳ್ತಾ ಹೋದಾಗ ಉಸಿರಾಡಕ್ ಟೈಮ್ ಬೇಕಲ್ಲ ವ್ಯಾಸ ಮಹರ್ಷಿಗಳಿಗೆ. ಸೊ ಅವಾಗ ಡೀಪ್ ಆಗಿ ಏನೋ ಹೇಳ್ಬಿಡೋದು. ಅವಾಗ ಗಣೇಶ ಥಿಂಕ್ ಮಾಡ್ತಾ ಇದ್ದಾಗ ಸ್ವಲ್ಪ ಉಸಿರಾಡಕ್ಕೆ ನೋಡ್ಕೊಂಡು ಥಿಂಕ್ ಮಾಡಿ ಮತ್ತೆ ನೆಕ್ಸ್ಟ್ ಹೇಳೋದು. ಸೊ ಹಾಗ್ ಮಾಡ್ಕೊಂಡು ಮಹಾಭಾರತ ಬರ್ದಿದ್ದು ಅವ್ನು 3 ವರ್ಷದಲ್ಲಿ ಬರ್ದ. ಗಣೇಶನೇ 3 ವರ್ಷದಲ್ಲಿ ಬರ್ದ ಅಂತಂದ್ರೆ 1,00,000 ಶ್ಲೋಕಗಳಿವೆ ಮಹಾಭಾರತದಲ್ಲಿ. ಬಟ್ ಈ ಸ್ಮೃತಿ ಮತ್ತೆ ಶ್ರುತಿ ಅಂತ ಬರುತ್ತೆ. ಸ್ಮೃತಿ ಅಂದ್ರೆ ನಾನು ಅವಾಗ ಈ ಮಹರ್ಷಿಗಳೆಲ್ಲ ಋಷಿಗಳೆಲ್ಲ ಏನಿದ್ರು ಈ ತಮ್ಮ ಜ್ಞಾಪಕ ಶಕ್ತಿಯಿಂದ ಮುಂದಿನವ್ರಿಗೆ ಹೇಳ್ತಾ ಇದ್ರು, ಅವರು ಮತ್ತೆ ಮುಂದಿನವ್ರಿಗೆ ಹೇಳ್ತಾ ಇದ್ರು. ಯೂಶಲಿ ನಾವು ಚೈನೀಸ್ ವಿಸ್ಪರ್ ಅಂತ ಕೇಳಿದೀವಿ, ಕರೆಕ್ಟ್. ಸೊ ನಾವು ಏನೋ ಹೇಳ್ತಾ ಹೋದಾಗ ದೇರ್ ಇಸ್ ಅ ಲಾಸ್ ಆಫ್ ಇನ್ಫಾರ್ಮೇಶನ್. ಸೊ ಅದು ಯೂಶಲಿ ಆಗ್ತಾ ಇತ್ತು. ಅದಾದ್ಮೇಲೆ ಶ್ರುತಿ ಬಂತು. ಶ್ರುತಿ ಅಂತಂದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನ ಬರ್ದಿಡೋದು ಬಂತು. ವ್ಯಾಸರು ಈಗ ಅದನ್ನೇ ಮಾಡಿದ್ದು. ಅಂದ್ರೆ ವ್ಯಾಸರು ವೇದಗಳನ್ನ ವಿಂಗಡಿಸಿದ್ರಿಂದ ಅವ್ರಿಗೆ ವೇದವ್ಯಾಸರು ಅಂತ ಬರುತ್ತೆ. ಬಟ್ ವೇದವ್ಯಾಸರು ಪ್ರತಿ ಇದರಲ್ಲೂ ಇದ್ದಾರೆ, ಯುಗ ಸೈಕಲ್ ಅಲ್ಲೂ ಇದ್ದಾರೆ. ಸೊ ಇಲ್ಲಿ ಇವಾಗ 27ನೇ ವ್ಯಾಸರಿರೋದು ಅಂತ ಹೇಳೋದು. ಸೊ ನಮ್ಮ ವ್ಯಾಸರು ಏನು ಕೃಷ್ಣ ದ್ವೈಪಾಯನ. ಸೊ ಅವ್ರಿಗಿರೋ ಹೆಸರು ಕೃಷ್ಣ ದ್ವೈಪಾಯನ. ಸೊ ಈ ತರ ಬರೋದು. ಸೊ ಈ ತರ ಅದೊಂದು ವರ್ಷನಾದ್ರೆ ಗಣೇಶಂದು. ಇನ್ನೊಂದ್ಸರಿ ಆ ಮೂಷಿಕಾಸುರನ್ಗಂತಾನೆ ಮುರಿದ್ಬಿಟ್ಟು ಎಸ್ದ ಅಂತಾರೆ. ನಾನ್ ಕೇಳಿದ್ದಂಗೆ ಯುದ್ಧದಲ್ಲಿ ಮುರಿದ್ಬಿಟ್ಟು ಎಸ್ದ ಅಂತ ಹೇಳ್ತಾರೆ ಮೂಷಿಕಾಸುರನ್ಗೆ. ಇನ್ನೊಂದು ವರ್ಷ ಏನಿದೆ ಅಂತಂದ್ರೆ ಈ ಪರಶುರಾಮ ನೆಸಿತಾರೆ ಗಣೇಶನ್ ಕಡೆ. ಪರಶುರಾಮ ಶಿವನ ಅಂಶ ಆಗಿರೋದ್ರಿಂದ ತಂದೆಗಿಂದಾನೇ ಬರ್ತಾ ಇರೋದು ಆ ಆಯುಧ ಅಂತ ಹೇಳಿ ಅದನ್ನ ತಗೊಂಡ್ಬಿಡ್ತಾನೆ ಏಟ್ನ ಗಣೇಶ. ಅದಕ್ಕೆ ಅವಾಗ ಅದು ಪರಶುತಾಗಿ ಅದು ಮುರಿದು ಹೋಗೋದು ಅಂತಾನು ಒಂದು ವರ್ಷನ್ ಇದೆ. ಓಕೆ, ಲೆಟ್ ಮೀ ಸ್ಟಾಪ್ ಯು ಹಿಯರ್. ಈ ಸ್ಟೋರಿ ಗೊತ್ತಿಲ್ಲ ನಂಗೆ. ಕ್ಯಾನ್ ಯು ಜಸ್ಟ್ ಟೆಲ್ ಅಸ್? ಅಂದ್ರೆ ಪರಶುರಾಮ ಯಾಕೆ ಗಣೇಶನ್ಗೆ ಎಸ್ದ ಅಂತ ಒಂದು ಪರ್ಟಿಕ್ಯುಲರ್ ಸ್ಥಳದಲ್ಲಿ ಒಂದು ಪರ್ಟಿಕ್ಯುಲರ್ ಇದ್ರಲ್ಲಿ ಪರಶುರಾಮರ್ಗೂ ಗಣೇಶನ್ಗೂ ಒಂದು ವಾಗ್ವಾದ ನಡೆದು ಏನೋ ಒಂದು ಗಲಾಟೆ ಆಗತ್ತೆ. ಸೊ ಆ ಯುದ್ಧ ನಡೀತಾ ಇರಬೇಕಾದ್ರೆ ಪರಶುರಾಮ ಗೊತ್ತಲ್ಲ ಪರಶು, ಸೊ ಅವ್ರಿರೋ ಪರಶುಯಿಂದಾನೇ ಪರಶುರಾಮ ಅಂತ ಬರೋದು. ಅವರು 21,000 ರಾಜರನ್ನ ಕೊಂದಿದ್ದು ಅದಿದೆಯಲ್ಲ. ಸೊ ಆ ಕೋಪದಿಂದಾನೇ ಎಸಿತಾರೆ. ಅಟ್ ದ ಎಂಡ್ ಆಫ್ ದ ಡೇ ಪರಶುರಾಮ ಇಸ್ ಶಿವ ಅಂಶ. ಸೊ ಅದು ತಂದೆಯಿಂದಾನೇ ಬರ್ತಾ ಇದೆ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಆ ಏಟನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಅದರಿಂದ ಮುರಿದು ಹೋಗುತ್ತೆ ಅಂತಾನು ಇದೆ. ಸೊ ಇದೆಲ್ಲ ವರ್ಷನ್ಗಳು. ಒಂದು ಕಡೆ ಶಿವಪುರಾಣದಲ್ಲಿ ಇನ್ನೊಂದು ಕತೆ ಇದ್ರೆ, ಇನ್ನೊಂದ್ಸರಿ ಗಣೇಶ ಪುರಾಣದಲ್ಲಿ ಇನ್ನೊಂದು ಕತೆ ಇರುತ್ತೆ. ಸೊ ಪುರಾಣಗಳ ಪ್ರಕಾರ ಅದು ಡಿಫರ್ ಆಗ್ತಾ ಹೋಗುತ್ತೆ. ಓಕೆ. ಬಟ್ ಅವ್ರಿಗೆ ನಾವೆಲ್ಲ ನೋಡ್ತೀವಲ್ಲ ಜನರಲಿ, ಈಗ ವಿದ್ಯಾ ಬುದ್ಧಿ ಬೇಕು ಅಂದ್ರೆ ಗಣೇಶನ್ನ ಇದನ್ನ ಪ್ರೇ ಮಾಡ್ರಿ ನೀವು ಅಂತ. ಯಾಕೆ ಗಣೇಶನ್ನೇ ಪ್ರೇ ಮಾಡ್ಬೇಕು ವಿದ್ಯಾ ಬುದ್ಧಿಗೆ? ಸಿದ್ಧಿ ರಿದ್ಧಿ ಅಂತ ಹೆಂಡತಿಯರಿದ್ದಾರೆ. ಸೊ ಇನ್ನೊಂದು ವರ್ಷನಲ್ಲಿ ಸಿದ್ಧಿ ಬುದ್ಧಿ ರಿದ್ಧಿ ಅಂತಿದ್ದಾರೆ ಅಂತ ಬರುತ್ತೆ. ಯೂಶಲಿ ಬರೋದು ಸಿದ್ಧಿ ರಿದ್ಧಿ ಅಂತ. ರಿದ್ಧಿ ಬಂದು ರಿಚ್ನೆಸ್, ಸಿದ್ಧಿ ಬಂದು ಏನೇನು ಇದೆ ಅದು. ಸೊ ಏನಾಗುತ್ತೆ, ಗಣೇಶನ್ಗೆ ಎಷ್ಟು ಟೈಮ್ ಆದ್ರೂ ಮದ್ವೆನೇ ಆಗಿರೋದಿಲ್ಲ. ಸೊ ಎಲ್ಲರಿಗೂ ಮದ್ವೆ ಆಗಿರುತ್ತೆ. ಸೊ ಗಣೇಶ ಟ್ಯಾಂಟ್ರಮ್ ಥ್ರೋ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಈ ಯಾರ್ದಾರ್ದು ದೇವತೆಗಳು ಮದ್ವೆ ಆಗ್ತಿದ್ರೆ ಅಲ್ಲಿ ಹೋಗಿ ಮೂಷಿಕಾನ ಯೂಸ್ ಮಾಡಿ ಅಲ್ಲೆಲ್ಲ ತೂತ್ ಮಾಡೋದು, ಗಲಾಟೆ ಮಾಡೋದು ಮಾಡ್ತಾ ಇರಬೇಕಾದ್ರೆ ಬ್ರಹ್ಮ ಸಿದ್ಧಿ ಮತ್ತೆ ರಿದ್ಧಿನ ಸೃಷ್ಟಿ ಮಾಡಿ ಮದುವೆ ಆಗ್ತಾರೆ. ಶುಭ ಲಾಭ ಅನ್ನೋ ಮಕ್ಳು ಹುಟ್ಟುತ್ತವೆ ಅಂತ ಇರೋದು. ಸೊ ಈಗ ನಾವು ಒಂದು ಫೋಟೋ ನೋಡಿದ್ವಿ ಅಂತ ಅನ್ಕೊಳ್ಳೋಣ. ನಮ್ಮ ಹಳೆ ಮನೆಗಳಲ್ಲಿ ಫೋಟೋ ನೋಡಿದ್ರೆ ಅದರಲ್ಲಿ ಲಕ್ಷ್ಮಿ, ಸರಸ್ವತಿ, ಗಣೇಶ 3 ಜನನು ಕಾಣ್ತಾ ಇದ್ರು. ಸೊ 3 ಜನಕ್ಕೂ ಪೂಜೆ ಮಾಡ್ತಾ ಇದ್ವಿ.
ಈ ಸರಸ್ವತಿ ಏನು ಡಿನೋಟ್ ಮಾಡ್ತಾಳೆ? ಜ್ಞಾನ. ಗಣೇಶ ವಿಜ್ಞಾನ ಡಿನೋಟ್ ಮಾಡ್ತಾನೆ. ಸೊ ಸರಸ್ವತಿ ಜ್ಞಾನವನ್ನು ಕೊಟ್ರೆ ಅದನ್ನ ಅಪ್ಲೈ ಮಾಡೋದು ಗಣೇಶ. ಅದು ಎರಡೂ ಅಪ್ಲೈ ಮಾಡಿದಾಗ ಲಕ್ಷ್ಮಿ ಬರ್ತಾಳೆ ಅಂತ. ಓಕೆ. ಲಕ್ಷ್ಮಿ ಅಂತಂದ್ರೆ ದುಡ್ಡೇ ಆಗಿರ್ಬೇಕು ಅಂತಲ್ಲ, ವ್ಯಾಲ್ಯೂಸ್ ಕೂಡ ಆಗುತ್ತೆ. ಎನಿ ಹ್ಯೂಮನ್ ವ್ಯಾಲ್ಯೂಸ್ ಎನಿ ಇದು ಅದು ಬರುತ್ತೆ ಅಂತ. ಸೊ ಮೂರೂ ಜನಕ್ಕೆ ನೀವು ಪೂಜೆ ಮಾಡ್ತಾ ಇದ್ರೆ ಎಲ್ಲವೂ ಸಿಗುತ್ತೆ, ಎಲ್ಲವೂ ಅಚೀವ್ ಮಾಡೋಕ್ ಸಾಧ್ಯ ಇದೆ. ಈಗ ಶಿವತತ್ವ ದೇವಿ ತತ್ವ ಅಂತ ಬರುತ್ತೆ. ಶಿವತತ್ವ ದೇವಿ ತತ್ವ ಸೇರಿದ್ರೆ ಸ್ಕಂದ ತತ್ವ ಅಂತ ಬರುತ್ತೆ. ಸೊ ಸ್ಕಂದ ತತ್ವ ಅಂತಂದ್ರೆ ನಮಗ್ ಗೊತ್ತು ಸುಬ್ರಹ್ಮಣ್ಯ. ಅದೇ ತರ ಗಣೇಶನೂ ಅಷ್ಟೇ ಶಿವ ಮತ್ತೆ ಪಾರ್ವತಿದು ಎರಡು ಇನ್ಕ್ಲೈಂಟ್ ಬರೋದು. ಸೊ ಶಿವ ವಾಟ್ ಅಟ್ ದ ಎಂಡ್ ಆಫ್ ದ ಡೇ ಡಸ್ ಇನ್ ದ ಮೆಡಿಟೇಟಿವ್ ಸ್ಟೇಟ್, ಪೀಸ್ ಆಫ್ ಮೈಂಡ್ ನ ರಿಟೈನ್ ಮಾಡ್ತಾರೆ. ನೀವೆಂತ ಪರಿಸ್ಥಿತಿಲಿ ಹೋಗ್ತಾ ಇದ್ರು ಒಂದು ಪೀಸ್ ಆಫ್ ಮೈಂಡ್. ದೇವಿ ಪಾರ್ವತಿ ಏನ್ ಮಾಡ್ತಾಳೆ? ಶಕ್ತಿ ಕೆಲಸಗಳಾಗೋ ಹಾಗೆ ಅದಕ್ಕೆ ಎಷ್ಟು ದೃಢತೆ ಬೇಕೋ ಅದನ್ನ ಆಕೆ ತಯಾರು ಮಾಡ್ಕೊಳ್ತಾಳೆ. ಸೊ ಆದ್ರಿಂದ ನೀವು ಎಂಥದ್ದೇ ಪರಿಸ್ಥಿತಿ ಬಂದ್ರು ಆ ತಾಳ್ಮೆಯಿಂದ ಕೆಲಸಗಳನ್ನ ಮಾಡ್ತಾ ಇರಬೇಕಾದ್ರೆ ಏನಾದ್ರೂ ಮಾಡೋಕ್ ಸಾಧ್ಯ. ಅದಕ್ಕೆ ಗಣೇಶನ್ಗೆ ನಾವು ಒತ್ತು ಕೊಡಬೇಕು, ಗಣೇಶನ್ ಪೂಜೆ ಮಾಡಬೇಕು. ಅದರಿಂದ ಸಿದ್ಧಿ ಬುದ್ಧಿ ಎಲ್ಲಾನು ಲಭಿಸುತ್ತೆ. ಅಂಡ್ ನಾನು ಹೇಳದ್ನಲ್ಲ, ತಲೆ ಜೋಡಿಸಿದ್ದು, ಆನೆ ಇಸ್ ಅನ್ ಇಂಟೆಲಿಜೆಂಟ್ ಅಂಡ್ ವೆರಿ ಎಮೋಷನಲ್. ಹಾ. ಸೊ ಐಕಾನಿಕಲಿ ಈ ಸಿಂಬಾಲಿಕಲಿ ನೀವು ಅದನ್ನ ರೆಪ್ರೆಸೆಂಟ್ ಮಾಡ್ಬೇಕು ಅಂತಂದ್ರೆ ಗಣೇಶ ಇಸ್ ದಟ್. ಸೊ ಅದಕ್ಕೆ ಆ ವರಗಳಿಂದಾನೇ ಗಣೇಶನಿಗೆ ಮೊದಲನೇ ಪೂಜೆ ಸಲ್ಲೋದು. ಎಷ್ಟೊಂದ್ ಕಡೆ ಗಣೇಶನ್ ಪೂಜೆ ಆಗ್ಬೇಕಾದ್ರೆ ಮೊದಲು ಗಣೇಶನ್ ಪೂಜೆ ಮಾಡಿ ಆಮೇಲೆ ಗಣೇಶನ್ ಪೂಜೆ ಮಾಡ್ತಾರೆ. ಅಂಡ್ ಇದು ಒಂದು ಇವಾಗ ಅವಾಗ್ಲೇ ನೀವು ಹೇಳ್ತಾ ಇರ್ಬೇಕಾದ್ರೆ ಹೇಳಿದ್ರಲ್ಲ, ಗಣೇಶನೇ ಹೋಗಿ ಮೂಷಕನಿಂದ ಎಲ್ಲೋ ವಿಘ್ನಗಳನ್ನ ತಾನೇ ಕ್ರಿಯೇಟ್ ಮಾಡ್ತಾ ಇದ್ದ ಅಂತ. ತಾನೇ ಕ್ರಿಯೇಟ್ ಮಾಡೋ ಗಣೇಶನೇ, ಬಟ್ ಅವ್ರಿಗೆ ನಾವು ಇವಾಗ ನಿರ್ವಿಘ್ನ ಅಂತ ಗಣೇಶನ ಪೂಜೆ ಮಾಡ್ತೀವಿ. ಗಣೇಶನ್ 4 ಕೈಗಳಿವೆ ನಾವು ನೋಡಿರೋ ಹಾಗೆ. ಸಾಮಾಧಾನ ಭೇದ ದಂಡ. ಅವ್ರ ಕೈಯಲ್ಲಿ ರೋಪ್ ಇಟ್ಕೊಂಡಿರ್ತಾರೆ, ಒಂದ್ ಕೈ ಹೀಗಿರುತ್ತೆ, ಇನ್ನೊಂದ್ ಕೈಯಲ್ಲಿ ಆಯುಧ ಇಟ್ಕೊಂಡಿರ್ತಾರೆ. ಸೊ ಏನು ಸಾಮಾಧಾನ ಬಂದು ಭಕ್ತರಿಗೆ ಸಿಗುತ್ತೆ, ಭೇದ ದಂಡ ಬಂದು ಬಂಧಿಸೋದು ಆಗ್ಲಿ ದಂಡಿಸೋದು ಆಗ್ಲಿ. ಸೊ ಅದು ಈ ಯಾರು ಭಕ್ತಿಯಿಂದ ನಡ್ಕೊಳ್ತಾ ಇಲ್ಲ, ತಪ್ಪಾಗಿ ನಡ್ಕೊಳ್ತಾ ಇದ್ದಾರೆ ಅವ್ರಿಗೆ ಸಿಗುತ್ತೆ. ಸೊ 4 ಕೈಗಳು 4 ಡಿನೋಟ್ ಮಾಡ್ತವೆ. ನಡ್ಕೊಳ್ತಾ ಇಲ್ಲ ಅಂದಾಗ ವಿಘ್ನ ಬರುತ್ತೆ, ನೆನೆಸ್ಕೊಳ್ತಾ ಇಲ್ಲ ಅಂದಾಗ ವಿಘ್ನ ಬರುತ್ತೆ. ವಿಘ್ನ ಬಂದಾಗ ಮತ್ತೆ ಅವನ ಹತ್ರ ಹೋದಾಗ್ಲೇ ಸಾಲ್ವ್ ಆಗತ್ತೆ. ಅದಕ್ಕೂ ಸ್ಟೋರಿ ಇದೆ. ಈ ಚತುರ್ಥಿ ದಿನ ಇದನ್ನ ನೋಡಬಾರದು ಅಂತ, ಚಂದ್ರ ನೋಡಬಾರದು ಅಂತ. ಅದು ಇದೆ ಆಕ್ಚುಲಿ, ದಟ್ ಇಸ್ ದ ಕ್ವೆಶ್ಚನ್. ಸೊ ಅದು ಕೃಷ್ಣನ್ಗೂ ಬಿಡ್ಲಿಲ್ಲ. ಕೃಷ್ಣನ್ ಕತೆ ಏನು? ಸೊ ಆ ಶಾಪ ಕೊಟ್ಟಿರ್ತಾನೆ. ಮೊದಲನೇ ಏನು, ಗಣೇಶ ಈ ಕುಬೇರ ಒಂದು ಇದನ್ನ ಅರೇಂಜ್ ಮಾಡಿರ್ತಾರೆ, ಫೀಸ್ಟ್. ಸೊ ಅದರಲ್ಲಿ ಲಾಡು ಮೋದಕನೆಲ್ಲ ಚೆನ್ನಾಗಿ ತಿಂದು ಹೊಟ್ಟೆ ಎಲ್ಲ ಒಡೆದೋಗೋ ತರ ತಿಂದು ಬರ್ತಾ ಕೆಲವು ಕಡೆ ಪಾರ್ವತಿ ಮನೆಯಿಂದ ಬರ್ತಾ ಇದ್ದ ಅಂತಾರೆ, ಕೆಲವು ಕಡೆ ಕುಬೇರನ್ ಬರ್ತಾ ಇರ್ಬೇಕಾದ್ರೆ ಅವ್ನ್ ನೋಡಿ ನಗ್ತಾನೆ ಚಂದ್ರ. ನನ್ನ ನೋಡಿ ನೀನ್ ನಗ್ತಾ ಇದೀಯಾ, ನೀನ್ ಯಾರಾದ್ರೂ ಚತುರ್ಥಿ ದಿನ ಫಸ್ಟ್ ನಿನ್ನ ಯಾರು ನೋಡ್ಬಾರ್ದು ಅಂತ ಕೊಟ್ಟು ಆಮೇಲೆ ಅವ್ನ್ ಬೇಡ್ಕೊಂಡ್ಮೇಲೆ ಚತುರ್ಥಿ ದಿನ ಕೊಟ್ಟ ಅಂತ ಬರುತ್ತೆ. ಸೊ ಚತುರ್ಥಿ ದಿನ ನಿನ್ನ ಯಾರಾದ್ರು ನೋಡಿದ್ರೆ ಅವ್ರ ಮೇಲೆ ಕಳ್ತನದ ಆರೋಪ ಬಂದ್ಬಿಡ್ಬೇಕು ಅಂತ ಹೇಳ್ತಾ, ಆಮೇಲೆ ಬೇಡ್ಕೊಂಡ ಮೇಲೆ ಸರಿ ಚತುರ್ಥಿ ದಿನ ನಿನ್ಗೆ ಯಾರು ನೋಡಿದ್ರು ಈ ಕೃಷ್ಣಂದು ಇದು ಬರುತ್ತಲ್ಲ ಚೌತಿ, ಅವತ್ತು ನಿನ್ನ ಯಾರಾದ್ರೂ ನೋಡಿದ್ರೆ ಅದು ಸಾಲ್ವ್ ಆಗೋಗುತ್ತೆ, ನಲ್ಲಿಫೈ ಆಗೋಗುತ್ತೆ ಅಂತ. ಆಮೇಲೆ ನಾನು ಶಾಪ ಕೊಟ್ಟಿರೋದಕ್ಕೆ ಈಗ ಶಾಪ ನಾನು ವಾಪಸ್ ತಗೊಳ್ಳೋದಕ್ಕಾಗೋದಿಲ್ಲ, ಸಂಕಷ್ಟ ಚತುರ್ಥಿ ದಿನ ನಿನ್ನ ನೋಡದೆ ಯಾರು ಊಟ ಮಾಡಕ್ ಆಗ್ಬಾರ್ದು ಅಂತಾನು ವರ ಕೊಟ್ಬಿಡ್ತಾನೆ. ಸೊ ಒಂದಿನ ಏನಾಗುತ್ತೆ, ರುಕ್ಮಿಣಿ ಪಾಯಸ ಮಾಡಿ ತಗೊಂಡ್ ಕೊಟ್ಟಿರ್ತಾಳೆ ಶ್ರೀಕೃಷ್ಣನ್ಗೆ. ಕಿಟಕಿ ಹತ್ರ ಶ್ರೀಕೃಷ್ಣ ಕುತ್ಕೊಂಡಿರ್ಬೇಕಾದ್ರೆ ಚತುರ್ಥಿ ದಿನ ರಿಫ್ಲೆಕ್ಷನ್ ಕಾಣಿಸ್ಬಿಡುತ್ತೆ. ಶ್ರೀಕೃಷ್ಣನ್ಗೆ ಶಾಪದ ಬಗ್ಗೆ ಗೊತ್ತಿರುತ್ತೆ, ಅಯ್ಯೋ ಹಿಂಗಾಗೋಯ್ತಲ್ಲ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಈ ದ್ವಾರಕದಲ್ಲಿ ಒಬ್ಬ ರಾಜ ಇರ್ತಾನೆ. ಅವನ ಹತ್ರ ಸಮಂತಕ ಮಣಿ ಇರುತ್ತೆ. ಶಮಂತಕ ಮಣಿ ಏನು ಬೇಸಿಕಲಿ ಅಂತಂದ್ರೆ ಅದು ಎಷ್ಟು ಬೇಕಾದ್ರೂ ಗೋಲ್ಡ್ ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಬ್ರಹ್ಮ ಈ ಸೂರ್ಯದೇವ ಕೊಟ್ಟಿರ್ತಾನೆ ಸಮಂತಕ ಮಣಿನ ಅವನಿಗೆ. ಸೊ ಹೀಗೆ ಒಂದಿನ ಕೃಷ್ಣ ಬಂದು ಕೇಳ್ತಾನೆ, ನಾನು ಆ ಸಮಂತಕ ಮಣಿ ನೋಡ್ಬೇಕು ಕೊಡು ಅಂತ. ಅವ್ನು ಕೊಡೋದಿಲ್ಲ. ಕೃಷ್ಣ ಮೇಲೆ ಡೌಟ್ ಬರುತ್ತೆ ಅವನಿಗೆ. ಸರಿ ತೋರ್ಸೋದಿಲ್ಲ. ಅದೇ ದಿನ ಅವ್ನ ತಮ್ಮ ಪ್ರಸೇನ ಏನಿರ್ತಾನೆ ಅವ್ನ್ ಸಮಂತಕ ಮಣಿ ತಗೊಂಡು ಬೇಟೆ ಆಡೋದಕ್ಕಂತ ಹೋಗ್ತಾನೆ. ಅಲ್ಲಿ ಒಂದು ಸಿಂಹ ಅಟ್ಯಾಕ್ ಮಾಡ್ಬಿಡುತ್ತೆ. ಅದನ್ನು ಸಮಂತಕ ಮಣಿನೂ ಫ್ಲೆಶ್ ಅನ್ಕೊಂಡು ತಿಂದು ಬಿಡುತ್ತೆ, ಮಾಂಸ ಅಂತ ಅನ್ಕೊಂಡು. ಇವನ್ ಎಷ್ಟೊತ್ತಾದ್ರೂ ಬರ್ದೇ ಇದ್ದಾಗ ಅವ್ನಿಗೆ ಅನ್ಸುತ್ತೆ ಬಹುಶಃ ಶ್ರೀಕೃಷ್ಣನೇ ಏನೋ ಮಾಡಿರ್ಬೇಕು, ಅವನ್ನ ಕೊಂದು ಸಮಂತಕ ಮಣಿ ತಗೊಂಡಿರ್ಬೇಕು ಅಂತ. ಇಂಥ ಆರೋಪ ನನ್ ಮೇಲೆ ಬಂದಿದೆ ಅಂತ ಕೃಷ್ಣನ್ ಗೊತ್ತಾದಾಗ ಕೃಷ್ಣ ಪೂಜೆ ಮಾಡಿ ಗಣೇಶಂದು ಹೊರಡ್ತಾನೆ. ಹೊರಟು ಹುಡ್ಕೋಕ್ ಹೋದಾಗ ಈ ಸಿಂಹದ್ದು ಫುಟ್ ಸ್ಟೆಪ್ ನ ಕಾಣಿಸುತ್ತೆ, ಹೆಜ್ಜೆ ಗುರುತುಗಳು. ಅದನ್ನ ನೋಡ್ಕೊಂಡು ಈ ಜಾಂಬವಂತ ಇರ್ತಾನೆ, ಅವನ ಗುಹೆ ಒಳಗೆ ಹೋಗ್ತಾನೆ, ಅಲ್ಲಿ ಕೊಂದ್ಬಿಟ್ಟಿರ್ತಾನೆ.
ಅಲ್ಲಿ ನನ್ಗೆ ಆ ಮಣಿ ಬೇಕು ಅಂತ ಶ್ರೀಕೃಷ್ಣ ಕೇಳಿದಾಗ ಅವನು ಮಣಿ ಜೊತೆ ಜಾಂಬವತಿ ಮದುವೆ ಮಾಡ್ಕೊಡ್ತಾನೆ ಶ್ರೀಕೃಷ್ಣನ್ಗೆ. ಮಣಿ ತಂದು ರಾಜನು ಕೊಟ್ಟಾಗ ಅಯ್ಯಯ್ಯೋ ನಾನು ನಿನ್ ಮೇಲೆ ಅನ್ಯಾಯವಾಗಿ ಡೌಟ್ ಪಟ್ಬಿಟ್ಟೆ ಅಂತ ಅವನು ಅವ್ರ ಮಗಳ ಸತ್ಯಭಾಮನು ಮದುವೆ ಮಾಡ್ಕೊಡ್ತಾನೆ. ಆದ್ಮೇಲೆ ಶ್ರೀಕೃಷ್ಣ ಯಾವಾಗ್ಲೂ ವಿಘ್ನೇಶ್ವರನ್ ಪೂಜೆ ಮಾಡ್ಕೊಂಡು ಬರ್ತಾನೆ ಇರ್ತಾನೆ ಅನ್ನೋದೊಂದು ನಂಬಿಕೆ, ಅದೊಂದು ಇದು. ಸೊ ವಿಘ್ನ ಅನ್ನೋದು ಬಂದ್ರೂ ವಿಘ್ನ ಸಾಲ್ವ್ ಮಾಡೋಕ್ಕೂ ಅವನೇ ಬೇಕು, ಅದಕ್ಕೆ ಅವನ ವಿಘ್ನ ವಿನಾಶಕ ಅಂತ ಕರೆಯೋದು. ಸೊ ರೂಲೇ ಇರೋದ್ರಿಂದ ಫಸ್ಟ್ ಪೂಜೆ ಅವನಿಗೆ ನಡಿಬೇಕು ಅಂತ. ಅದು ನಡೀಲಿಲ್ಲ ಅಂತಂದಾಗ ವರ ಕೊಟ್ಟಿರೋರಿಂದ ಪ್ರಾಬ್ಲಮ್ ಆಗತ್ತೆ, ಅವನಿಂದ ಪ್ರಾಬ್ಲಮ್ ಆಗ್ತಿದೆ ಅಂತಲ್ಲ, ಅವನಿಗೆ ಆ ವರ ಕೊಟ್ಟೋರಿಂದ ಪ್ರಾಬ್ಲಮ್ ಆಗುತ್ತೆ. ಅವನ್ ಪೂಜೆ ಮಾಡಿದಾಗ ಅವನು ಅದನ್ನ ಸಾಲ್ವ್ ಮಾಡ್ಕೊಳ್ತಾನೆ. ಸೊ ಅದು ನಡೆಯೋದು. ಅಂಡ್ ನಾವು ಇವಾಗ ಜನರಲಿ ಗಣೇಶನ ನೋಡಿದಾಗ ಚಂದ ಗಣೇಶ, ಚಬ್ಬಿ ಚಬ್ಬಿ ಕ್ಯೂಟ್ ಕ್ಯೂಟ್ ಗಣೇಶ ಎಲ್ಲ ನೋಡಿರ್ತೀವಿ. ಬಟ್ ಅದೇ ಗಣೇಶಂದು ಉಗ್ರ ರೂಪ ಇದೆಯಾ? ಹಾ, ಸಿ ಎವ್ರಿ ದೇವಿ, ಎವ್ರಿ ಡೈಟಿಗೆ ಒಂದು ಫಿಯರ್ಸ್ ಫಾರ್ಮ್ ಅಂತ ಇರುತ್ತೆ. ಸೊ ಗಣೇಶನಿಗೆ ಉಚ್ಚಿಷ್ಟ ಗಣಪತಿ ಅಂತ ಒಂದು ಫಾರ್ಮ್ ಇದೆ, ಅದು ಬಿಟ್ಟು ಅಘೋರಿ ಗಣಪತಿ ಅಂತಾನು ಒಂದು ಫಾರ್ಮ್ ಇದೆ, ಹೇರಾಂಬ ಗಣಪತಿ ಅಂತ ಒಂದು ಫಾರ್ಮ್ ಇದೆ. ಹೇರಾಂಬ ಗಣಪತಿ ಏನಂತಂದ್ರೆ ಈ ಮಾಟ ಮಂತ್ರ ರಿಮೂವ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಉಚ್ಚಿಷ್ಟ ಗಣಪತಿನೂ ಹಂಗೆ ಯೂಸ್ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಉಚ್ಚಿಷ್ಟ ಗಣಪತಿನ ಯಾರನ್ನಾರು ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ, ಯಾರಿಗಾರು ಕೆಟ್ಟದ್ ಮಾಡೋದಕ್ಕೆ ವಾಮಾಚಾರಗಳಲ್ಲಿ ಬಳಸ್ತಾರೆ. ಉಚ್ಚಿಷ್ಟ ಗಣಪತಿದು ಬೇಸಿಕಲಿ ನೀವು ಅವ್ರ ಮೂರ್ತಿ ನೋಡಿದಿರೋ ಇಲ್ವೋ, ಉಚ್ಚಿಷ್ಟ ಗಣಪತಿಲಿ 4 ಕೈಗಳಿರ್ತವೆ. ಈ ಲೆಫ್ಟ್ ಸೈಡ್ ತೊಡೆ ಮೇಲೆ ದೇವಿ ಕೂತಿರ್ತಾಳೆ, ಆಕೆಗೆ ವಿಘ್ನೇಶ್ವರಿ ಅಂತ ಕರೀತಾರೆ, ಇಲ್ಲ ನೀಲ ಸರಸ್ವತಿ ಅಂತಾನು ಕರೀತಾರೆ. ಆಕೆ ಬಟ್ಟೆ ಹಾಕಿರೋದಿಲ್ಲ, ಆರ್ನಮೆಂಟ್ಸ್ ವೇರ್ ಮಾಡಿರ್ತಾಳೆ, ಅಂಡ್ ಒನ್ ಆಫ್ ದ ಹ್ಯಾಂಡ್ ವಿಲ್ ಬಿ ಹೋಲ್ಡಿಂಗ್ ಹರ್. ಸೊ ಗಣೇಶನ್ ಸೊಂಡುಲು ಆಕೆಯ ಆರ್ಗನ್ ಕಡೆ ಹೋಗ್ತಾ ಇರುತ್ತೆ, ಬರ್ತಾ ಹೋಗನ್ ಕಡೆ, ಅಂಡ್ ಆಕೆಯ ಕೈ ಗಣೇಶನ್ ಆರ್ಗನ್ ಮೇಲೆ ಇರುತ್ತೆ. ಸೊ ಸೆಕ್ಷುಲಿ ಯಾವ ತರ ರೆಪ್ರೆಸೆಂಟ್ ಮಾಡ್ಬೋದು ಅಷ್ಟು ರೆಪ್ರೆಸೆಂಟ್ ಮಾಡಿದ್ದಾರೆ ಅಂತ ಅರ್ಥ. ನೀವು ಯಾವುದೇ ಫಾರ್ಮ್ ತಗೊಂಡ್ರು, ಫಾರ್ ಎಕ್ಸಾಂಪಲ್ ಈ ವಾಮಾಚಾರಗಳಲ್ಲಿ ಯಾವ ಫಾರ್ಮ್ ಯೂಸ್ ಮಾಡ್ತಾರೋ ಅದನ್ನ ಯಾವ್ದು ತಗೊಂಡ್ರು ಅದರಲ್ಲೆಲ್ಲ ಒಂದು ಸೆಕ್ಷುವಲ್ ಡಿಪಿಕ್ಷನ್ ಇರುತ್ತೆ. ಯಾಕಂದ್ರೆ ವಾಮ ಮಾರ್ಗದಲ್ಲಿ ಇಟ್ ಈಸ್ ಒನ್ ಆಫ್ ದ ಫಾಸ್ಟರ್ ವೇ ಟು ರೀಚ್ ವಾಟ್ ಎವರ್ ಯು ವಾಂಟ್. ಸೊ ಏನ್ ತಗೊಳ್ಬೇಕು ಅಂತಂದ್ರೂ ಅದನ್ನ ತಗೋಬಹುದು ಅಂತ. ಬಟ್ ಫಿಯರ್ಸ್ ಫಾರ್ಮ್ ಏನಿರುತ್ತೆ ಅದನ್ನ ಮನೇಲಿ ಇನ್ವೋಕ್ ಮಾಡಿದಾಗ, ಈಗ ಫಾರ್ ಎಕ್ಸಾಂಪಲ್ ಕಾಳಿಗೆ ಸ್ಮಶಾನ ಕಾಳಿನೂ ಇದೆ, ಭದ್ರಕಾಳಿನೂ ಇದೆ. ಸ್ಮಶಾನ ಕಾಳಿ ಯೂಶಲಿ ಸ್ಮಶಾನದಲ್ಲಿರುವಂಥ ಎನರ್ಜಿ, ಅಲ್ಲಿ ಪ್ರೇ ಮಾಡುವಂಥ ಎನರ್ಜಿ. ಈಗ ಅಘೋರಿಗಳಾಗ್ಲಿ ಅವರೆಲ್ಲ ಏನಾಗ್ಲಿ ಅವರೆಲ್ಲ ಯೂಶಲಿ ಸ್ಮಶಾನದಲ್ಲಿ ಇದು ಮಾಡೋದು. ಅದನ್ನ ಮನೇಲಿ ಇನ್ವೋಕ್ ಮಾಡಿದಾಗ ಗೊತ್ತಿಲ್ಲದೆ, ಈಗ ನಾವು ಮಂತ್ರಗಳು ಹೇಳಬೇಕಾದ್ರೂ ಪ್ರಾಪರ್ ಇಲ್ಲದೆ, ಇನ್ವೋಕೇಶನ್ ಇಲ್ಲದೆ, ಯಾರ್ದು ಅಸಿಸ್ಟೆನ್ಸ್ ಇಲ್ಲದೆ, ಗುರುಗಳ ಹತ್ರ ದೀಕ್ಷೆ ತಗೊಳ್ಳದೆ ಹೇಳಬಾರ್ದು. ಯಾಕಂದ್ರೆ ಅದಕ್ಕೆ ಅದರದ್ದೇ ಉಚ್ಚಾರಣೆ ಇರುತ್ತೆ. ಅಪಭ್ರಂಶ ಆದಾಗ ಆ ಮಂತ್ರಗಳಿಂದ ಒಳ್ಳೇದಾಗೋ ಬದಲು ಕೆಟ್ಟದಾಗತ್ತೆ ಅನ್ನೋ ಮಾತಿದೆ. ಸೊ ಹೀಗಂತ ಬಂದಾಗ ಈ ಸ್ಮಶಾನ ಕಾಳಿನ ಯು ಇನ್ವೋಕ್, ಈ ಒಂದು ಹುಲಿ, ಈಗ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಹುಲಿ ಕಾಡಲ್ಲಿದೆ ಅಂತಂದ್ರೆ ನೀವು ಅದನ್ನ ತನ್ನ ಮನೆಗೆ ತಗೊಂಡ್ಬಂದು ಬಿಟ್ಕೊಂಡ್ರೆ ಆಬ್ವಿಯಸ್ಲಿ ಅದು ಅಟ್ಯಾಕ್ ಮಾಡತ್ತಲ್ವಾ. ಅದೇ ತರ ಸ್ಮಶಾನ ಕಾಳಿನ ನೀವು ಮನೇಲಿ ಇನ್ವೋಕ್ ಮಾಡಿದಾಗ ಅದು ಅಲ್ಲಿ ಬಂದು ಕಂಫರ್ಟಬಲ್ ಆಗಿ ಕುತ್ಕೋಬೇಕು ಅಂತಂದ್ರೆ ಅದಕ್ಕೆ ಯಾವ ಎನ್ವಿರಾನ್ಮೆಂಟ್ ಕಂಫರ್ಟಬಲ್ ಆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಸೊ ಅದು ಯಾವ ಎನ್ವಿರಾನ್ಮೆಂಟ್ ಅಲ್ಲಿ ಕಂಫರ್ಟಬಲ್ ಆಗಿರುತ್ತೆ, ಸ್ಮಶಾನ ಎನ್ವಿರಾನ್ಮೆಂಟ್ ಅಲ್ಲಿ. ಸೊ ಗೊತ್ತಿಲ್ಲದೆ ಆ ತರ ಇನ್ವೋಕ್ ಮಾಡಿದಾಗ ಮನೇಲಿ ಯು ಆರ್ ಕ್ರಿಯೇಟಿಂಗ್ ದಟ್ ಕೈಂಡ್ ಆಫ್ ಎನ್ವಿರಾನ್ಮೆಂಟ್. ಸೊ ಫಿಯರ್ಸ್ ಫಾರ್ಮ್ ಏನಿರುತ್ತೆ ಯೂಶಲಿ ಅದನ್ನೆಲ್ಲ ಕರೆಯೋದು ಈ ವಾಮಾಚಾರಗಳಿಗೇನೆ. ಸೊ ಶಕ್ತಿದು ಎಷ್ಟೊಂದು ಫಿಯರ್ಸ್ ಫಾರ್ಮ್ ಇರುತ್ತೆ. ಚಿನ್ನಮಸ್ತ ಇಸ್ ಒನ್ ಆಫ್ ದ ಎಕ್ಸಾಂಪಲ್. ಚಿನ್ನಮಸ್ತನೂ ಅಷ್ಟೇ, ಈ ಕೆಳಗಡೆ ಇಂಟಿಮೇಟ್ ಆಗಿರೋ ಒಂದು ಬಾಡಿ ಮೇಲೆ ಚಿನ್ನಮಸ್ತ ನಿಂತ್ಕೊಂಡು ಕಟ್ ಮಾಡ್ಕೊಂಡು ಅದನ್ನ ಚಿನ್ನಮಸ್ತ ಇದೇ ಕುಡಿತಾ ಇರತ್ತೆ, ಅದು ಚಿನ್ನಮಸ್ತ ಫಾರ್ಮ್. ದೋಸ್ ಆರ್ ಆಲ್ ವೆರಿ ಫಿಯರ್ಸ್ ಫಾರ್ಮ್. ಸೊ ಅದನ್ನ ನೀವು ಇನ್ವೋಕ್ ಮಾಡ್ತಾ ಇದಾರೆ. ಈ ಅಘೋರಿ ಗಣಪತಿ ಆಗಿರ್ಬೋದು, ಉಚ್ಚಿಷ್ಟ ಗಣಪತಿ ಅಂತಂದ್ರೆ ಉಚ್ಚಿಷ್ಟ ಅಂತಂದ್ರೇನೆ ಎಂಜ್ಲು ಅಂತ, ಲೆಫ್ಟ್ ಓವರ್ ಅಂತ. ಸೊ ಉಚ್ಚಿಷ್ಟ ಗಣಪತಿಗೆ ಬಟ್ಟೆ ಹಾಕೋಬೇಕು ಅಂತಾನೂ ಇಲ್ಲ. ಅದನ್ನ ಪ್ರೇ ಮಾಡ್ಬೇಕಾದ್ರೆ ಸೊ ದೇ ವಿಲ್ ಬಿ ನೇಕೆಡ್. ಪ್ರೇ ಮಾಡ್ಬೇಕಾದ್ರೆ ಊಟ ಮಾಡಿ ಎಂಜಿಲ್ ಬಾಯಲ್ಲಿ ಇನ್ನೇನು ಮಿಕ್ಕಿರುತ್ತೋ ಅದನ್ನ ತಗೊಂಡ್ ಬಂದು ಅದಕ್ಕೆ ನೈವೇದ್ಯ ಮಾಡಿ ಪ್ರೇ ಮಾಡೋದು ಅಂತ ಇದೆ, ಫಾಲೋ ಮಾಡ್ತಿದ್ದಾಗ. ಈಗ ನಮ್ದು ಕರ್ಮಗಳಿವೆ. ಈಗ ಉಚ್ಚಿಷ್ಟ ಗಣಪತಿಗೂ ಮೇಜರ್ ಆಗಿ ಪೂಜೆ ಮಾಡೋರು ಸಂಚಿತ ಕರ್ಮನ ಕಳ್ಕೊಳ್ಳೋಕೆ ಮಾಡ್ತಾರೆ. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಕ್ರಿಯಾಮನ ಕರ್ಮ ಅಂತಿದೆ. ಸಂಚಿತ ಕರ್ಮ ಅಂದ್ರೆ ಒಂದು ದೊಡ್ಡ ಫೈಲ್. ಆ ಫೈಲಿಂದ ನಾವು ಅಸೈನ್ ಮಾಡಿದ್ಮೇಲೆ ನಮ್ಮ ಸಂಚಿತ ಕರ್ಮ ಎಲ್ಲ ಕರಗೋದ್ಮೇಲೆನೆ ನಮ್ಗೆ ಲಿಬರೇಷನ್ ಅನ್ನೋದು ಸಿಗೋದು, ಮುಕ್ತಿ ಅನ್ನೋದು ಸಿಗೋದು. ಸೊ ಸಂಚಿತ ಕರ್ಮನೆಲ್ಲ ಅಸೈನ್ ಮಾಡಿದ್ಮೇಲೆ ನಮಗ್ ಪ್ರಾರಬ್ಧ ಕರ್ಮ ಈಗ ಸಿಕ್ಕಿರುತ್ತೆ. ನಾವು ಕ್ರಿಯಾಮನ ಕರ್ಮ ಏನ್ ಮಾಡ್ತಿರ್ತೀವಿ ಅದು ಸಂಚಿತಾಗ ವಾಪಸ್ ಆಡ್ ಮಾಡ್ತಾ ಇರುತ್ತೆ, ಇಲ್ಲ ಈ ಪ್ರಾರಬ್ಧ ಕರ್ಮದಿಂದ ಡಿಲೀಟ್ ಮಾಡ್ತಾ ಇರುತ್ತೆ. ಸೊ ವಾಟ್ ಇಸ್ ಸಂಚಿತ ಕರ್ಮ? ಸಂಚಿತ ಕರ್ಮ ಇಸ್ ಅಗೇನ್ ಅ ಲೆಫ್ಟ್ ಓವರ್ ಉಚ್ಚಿಷ್ಟ ಕರ್ಮ ಆಗುತ್ತೆ. ಸೊ ಲೆಫ್ಟ್ ಓವರ್ ಕರ್ಮ ಬಂದು
ಸಂಚಿತ ಕರ್ಮ. ಲೆಫ್ಟ್ ಓವರ್ ಕರ್ಮ, ಲೆಫ್ಟ್ ಓವರ್ ಕರ್ಮ. ಸಂಚಿತ ಕರ್ಮ ಅನ್ನೋದು ಮೇನ್ ಕರ್ಮ. ಅದರಿಂದ ನಾವು ಪ್ರಾರಬ್ಧ ಬಂದಿದೆ ಅಂತಂದ್ರೆ, ಪ್ರಾರಬ್ಧ ಸಿಕ್ಮೇಲೆ ವಾಟ್ ಇಸ್ ದಟ್ ಇಸ್ ಲೆಫ್ಟ್ ಓವರ್, ಇನ್ ಮಿಕ್ಕಿದ ಕರ್ಮ ಅಂತ. ಸೊ ಉಚ್ಚಿಷ್ಟ ಗಣಪತಿನ ಪೂಜೆ ಮಾಡಿದಾಗ ಸಂಚಿತ ಕರ್ಮ ಕಳೆದೋಗುತ್ತೆ ಅಂತಾನು ಹೇಳ್ತಾರೆ. ಸೊ ದಟ್ ಮುಕ್ತಿ ಬೇಗ ಸಿಗುತ್ತೆ ಅಂತ. ಓಕೆ. ಸೊ ಬಟ್ ಅದನ್ನ ಮಾಡೋಕ್ ಒಂದು ವಿಧಾನ ಇದೆ. ಈಗ ರೀಸೆಂಟ್ ಆಗಿ 6 months ಆಗೋನೋ 8 months ಆಗೋನೋ ಮಹಾರಾಷ್ಟ್ರದಲ್ಲಿ ಒಂದು ಕೇಸ್ ಆಯ್ತು. ಅದರಲ್ಲಿ ಏನು ಅಂತಂದ್ರೆ, 4 ವರ್ಷ ಆ ಮನೆ ಹೆಣ್ಮಗಳನ್ನೇ ಕಟ್ ಹಾಕಿ ಸೆಕ್ಷುಲಿ ಅಸಾಲ್ಟ್ ಮಾಡಿ ಊಟಗೆ ಹಾಕದೆ ಆಕೆ ಮೆನ್ಸ್ಟ್ರುಯಲ್ ಬ್ಲಡ್ ತಗೊಂಡು ಗಣೇಶನ್ಗೆ ಅರ್ಪಿಸ್ತಾ ಇದ್ರು. ಉಚ್ಚಿಷ್ಟ ಗಣಪತಿ. ಓಕೆ. ಉಚ್ಚಿಷ್ಟ ಗಣಪತಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಈ ಬ್ಲ್ಯಾಕ್ ಮ್ಯಾಜಿಕ್ ಆಕ್ಟ್ ಅಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ರು, ಈಗ ಜೈಲಲ್ಲಿ ಇದ್ದಾರೆ ಅವರು. ಸೊ ಈ ತರದೆಲ್ಲ ನಡೀತಾ ಇರುತ್ತೆ. ನೀವು ಉಚ್ಚಿಷ್ಟ ಗಣಪತಿ ಇದು ಅಕಲ್ಟ್ ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಎಷ್ಟೊಂದು ರಿಸಲ್ಟ್ ಬರುತ್ತೆ ಸೇಮ್ ಇದೇ ತರ. ಸೆಕ್ಷುವಲ್ ಪ್ರಾಕ್ಟೀಸಸ್ ಆಗಿರ್ಬೋದು, ಇದಾಗಿರ್ಬೋದು. ಸೊ ಇದೆಲ್ಲ ವಾಮ ಮಾರ್ಗದಲ್ಲಿ ಇದೆಲ್ಲ ತುಂಬಾ ಫಾಸ್ಟ್ ಇರುತ್ತೆ. ನನಗೆ ಇದೆಲ್ಲ ಅಷ್ಟು ಡೀಟೇಲ್ ಆಗಿ ಗೊತ್ತಿರಲಿಲ್ಲ. ನಾನು ಫಸ್ಟ್ ಟೈಮ್ ಇದ್ರ ಬಗ್ಗೆ ನೋಡಿದ್ ಫೋರ್ಸ್ ಚಾನಲ್ ಉದ್ಯಾ ಟಿವಿಲಿ ಯಾವುದೋ ಸೀರಿಯಲ್ ಬರ್ತಾ ಇತ್ತು. ಅದರಲ್ಲಿ ಸ್ಮಶಾನದಲ್ಲಿ ದೇ ವರ್ ಡೂಯಿಂಗ್ ಸಮಥಿಂಗ್. ಅವಾಗ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ, ಹೋಗ್ತಾ ಹೋಗ್ತಾ ಅರ್ಥ ಆಯ್ತು. ಸೊ ಇದೆಲ್ಲ ಏನಿದೆ ಈಗ ಗೋರಿಗಳು ಮಾಡೋದು ಸೆಕ್ಷುವಲ್ ಪ್ರಾಕ್ಟೀಸ್ ಅದೆಲ್ಲ ವಾಮಾಚಾರದ್ದು. ಸೊ ನೀವು ಯಾವ ಎಂಟಿಟಿನ ಈಗ ಉಚ್ಚಿಷ್ಟ ಗಣಪತಿ ಒಳ್ಳೆ ಜಾಗಕ್ಕೆ ಒಳ್ಳೇದಿಲ್ಲ. ಉಚ್ಚಿಷ್ಟ ಗಣಪತಿಗೂ ಒಂದು ದೇವಸ್ಥಾನ ಇದೆ. ಸೊ ಇಲ್ಲ ಅದು ಒಳ್ಳೇದಾಗಬಾರ್ದು ಅಂತಲ್ಲ, ಬಟ್ ಅದ್ರ ಜೊತೆ ಹೇಗೆ ನಡ್ಕೋಬೇಕು ಅಂತ ಗೊತ್ತಿರಬೇಕು. ಉಚ್ಚಿಷ್ಟ ಗಣಪತಿಗೆ ಏನಾದ್ರೂ ಇಟ್ ಈಸ್ ಓಕೆ, ಬಟ್ ಯು ಡೂ ಇನ್ ಅ ಗುಡ್ ವೇ ಇಟ್ ಇಸ್ ಸ್ಟಿಲ್ ಓಕೆ. ಕೆಟ್ಟದಾಗ ನಡ್ಕೊಳ್ತೀನಿ ಅಂದ್ರೂ ಇಟ್ ಇಸ್ ಓಕೆ. ವೈಸಸ್ ಆರ್ ಗುಡ್ ಫಾರ್ ಹಿಮ್. ಓ, ಸೊ ಇವನ್ ನೀವು ಉಚ್ಚಿಷ್ಟ ಗಣಪತಿನ ನಾರ್ಮಲ್ ಆಗಿ ಪ್ರೇ ಮಾಡ್ಬೋದಾ? ಮಾಡಬಹುದು, ಕೆಲವ್ರು ಮನೇಲಿ ಮಾಡ್ತಾರೆ, ಬಟ್ ಮಾಡಬಾರ್ದು ಅನ್ನೋದು. ಒಂದನ್ನ ತಿಳ್ಕೊಳ್ಳೋದು ಓಕೆ ಗುಡ್. ಈಗ ನಾರ್ಮಲ್ ಮಾರ್ಗ, ಈಗ ಯಾವತ್ತೂ ಅಷ್ಟೇ, ನೀವೇನಾದ್ರು ಸಿದ್ಧಿ ಮಾಡ್ಕೋಬೇಕು ಅಂತ ಬಂದಾಗ ದೆರ್ ಇಸ್ ಲೆಫ್ಟ್ ಹ್ಯಾಂಡ್ ಪ್ರಾಕ್ಟೀಸ್, ದೆರ್ ಇಸ್ ರೈಟ್ ಹ್ಯಾಂಡ್ ಪ್ರಾಕ್ಟೀಸ್. ಲೆಫ್ಟ್ ಹ್ಯಾಂಡ್ ಪ್ರಾಕ್ಟೀಸ್ ಅಂತಂದ್ರೆ ವಾಮ ಮಾರ್ಗಗಳು, ತಂತ್ರ, ತಾಂತ್ರಿಕ್ ಪ್ರಾಕ್ಟೀಸಸ್, ಇವೆಲ್ಲ ಲೆಫ್ಟ್ ಹ್ಯಾಂಡ್ ಪ್ರಾಕ್ಟೀಸ್. ರೈಟ್ ಹ್ಯಾಂಡ್ ಪ್ರಾಕ್ಟೀಸ್ ಅಂದ್ರೆ ನೀವು ನಾರ್ಮಲ್ ಪೂಜೆ, ಹೋಮ, ಹವನ, ಈ ಕಡೆ ಯಾವತ್ತೂ ಸ್ಲೋ ಆಗಿ ನಿಮಗೆ ರಿಸಲ್ಟ್ ಸಿಗೋದು, ಈ ಕಡೆ ಫಾಸ್ಟ್ ಆಗಿ ಸಿಗುತ್ತೆ. ಇಟ್ಸ್ ಟ್ರೂ, ಆಕ್ಚುಲಿ ಇಟ್ ಇಸ್ ಟ್ರೂ. ಲೆಫ್ಟ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ಸಿಗುತ್ತೆ. ಈಗ ಯಾರಾದ್ರೂ ಮಾಟ ಮಂತ್ರ ಮಾಡಿಸಿದ್ರು, ಕೊಳ್ಳೆಗಾಲಕ್ಕೆ ಹೋದ್ರು, ಹಿಂಗಾಯ್ತು ಹಂಗಾಯ್ತು ನಾವು ಕೇಳ್ತಾನೆ ಇರ್ತೀವಿ. ದಟ್ ಈಸ್ ಆಲ್ ದಟ್. ಬಟ್ ದ ಪ್ರಾಬ್ಲಮ್ ವಿತ್ ಎನಿಥಿಂಗ್ ದಟ್ ದೇ ಡೂ ಇಸ್, ಬಾಡಿಲಿರೋ ಎನರ್ಜಿ ನೀವು ಯಾರ ಬಗ್ಗೆನಾರು ಕೆಟ್ಟದಾಗ ಥಿಂಕ್ ಮಾಡಿದಾಗ ಮಲಿನಗೊಳ್ಳುತ್ತೆ. ಅದ್ರ ಬಗ್ಗೆ ಮಾತಾಡಿದ್ರಿ ಅಂದ್ರೆ ಮತ್ತಷ್ಟು ಮಲಿನಗೊಳ್ಳುತ್ತೆ. ಅದ್ರ ಬಗ್ಗೆ ನೀವೇನಾದ್ರು ಆಕ್ಷನ್ ತಗೊಂಡ್ರಿ ಅಂತಂದ್ರೆ ಇನ್ನಷ್ಟು ಮಲಿನಗೊಳ್ಳುತ್ತೆ. ಬಟ್ ಅಥರ್ವದ ವೇದ ಪ್ರಕಾರ ಅಂದ್ರೆ ಈ ಮಾಟ ಮಂತ್ರ ವಾಮಾಚಾರಕ್ಕೆ ಹೋಗಿ ಇನ್ನೊಬ್ರ ಕೈಲಿ ನೀವು ತಗೊಂಡ್ರೆ ಅಂತಂದ್ರೆ ದರ್ ಇಸ್ ಅ ಹ್ಯೂಜ್ ಬರ್ಡನ್ ಆನ್ ಯು. ನೀವು ಒಂದನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ, ಒಬ್ರು ಕೆಟ್ಟದ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದ್ರದ್ದು ಏಟ್ ನಿಮ್ಗೂ ಬೀಳ್ತಾ ಇರುತ್ತೆ. ಬಟ್ ಯು ಆರ್ ಬ್ಲೈಂಡೆಡ್ ಬೈ ಯುವರ್ ವೈಸಸ್ ಅಂಡ್ ನಿಮ್ಮ ಕೋಪ, ನಿಮ್ಮ ಕೆಟ್ಟತನ ಏನಿದೆ ಅದರಿಂದ ಅಷ್ಟು ಬ್ಲೈಂಡ್ ಆಗಿ ಅದನ್ನು ಪ್ರಯೋಗ ಮಾಡ್ತಾ ಇದ್ದೀರಾ ಅಂತಂದ್ರೆ, ಈ ಮೊದಲನೇ 3 ನಾನು ಹೇಳಿದೆ, ಥಾಟ್, ಆಕ್ಷನ್ ಮತ್ತೆ ನೀವು ಮಾಡೋದು ನಿಮಗೆ ಅಫೆಕ್ಟ್ ಮಾಡಿದ್ರೆ, 4ನೇ ಪ್ರಾಕ್ಟೀಸ್ ಏನಿದೆ ಅದು ನಿಮ್ಮ ಹೋಲ್ ಲೀನಿಯೇಜ್ ನ ಅಫೆಕ್ಟ್ ಮಾಡುತ್ತೆ. ನಿಮ್ಮ ನೆಕ್ಸ್ಟ್ ಜನಾಂಗ ಏನ್ ಬರುತ್ತೆ, ಬ್ಲಡ್ ಅಲ್ಲಿ ಹರಿಯೋಕ್ ಶುರು ಆಗುತ್ತೆ. ಸೊ ನೀವು ನಿಮ್ಮನ್ನಷ್ಟೇ ರಿಯೋನ್ ಮಾಡ್ಕೊಳ್ತಾ ಇಲ್ಲ, ನಿಮ್ಮ ನೆಕ್ಸ್ಟ್ ಜನಾಂಗಗಳನ್ನು ವಿಷದಿಂದ ತುಂಬ್ತಾ ಇದ್ದೀರಾ ಅಂತ. ಸೊ ಇಂಥ ಪ್ರಾಕ್ಟೀಸ್ ಮಾಡೋಕ್ಕಿಂತ ಮುಂಚೆ ಆ ಪ್ರಾಕ್ಟೀಸ್ ಮಾಡಿದ ತಕ್ಷಣ ದಟ್ ಎಂಟಿಟಿ ಓನ್ಸ್ ಯು. ಓಕೆ, ಯು ಕೆನಾಟ್ ಬಿ ಓನ್ಡ್ ಬೈ ದಿಸ್ ಎಂಟಿಟಿ. ಸೊ ಆ ಎಂಟಿಟಿ ಓನ್ ಮಾಡಿದಾಗ ಇಟ್ ವಿಲ್ ಸ್ಪ್ರೆಡ್ ಥ್ರೂ. ಇದು ನಾವು ಎಷ್ಟೊಂದು ಕಥೆಗಳನ್ನ ಕೇಳಿದೀವಿ. ಒಂದು ಫ್ಯಾಮಿಲಿ ಎಷ್ಟೋ ವರ್ಷಗಳಿಂದ, ಎಷ್ಟೋ ಜನರೇಷನ್ ಇಂದ ಅಂತರ ಅಕಲ್ಟ್ ಪ್ರಾಕ್ಟೀಸಸ್ ನ ಪ್ರಾಕ್ಟೀಸ್ ಮಾಡ್ಕೊಂಡೇ ಬಂದಿರೋದು. ಬೇಕಂದ್ರೆ ದಟ್ ಎಂಟಿಟಿ ಓನ್ಸ್ ಯು, ದಿಸ್ ಎಂಟಿಟಿ ಡಸಂಟ್ ಓನ್ ಯು. ಅವ್ರಿಗೆಲ್ಲ ಬೇಗ ಒಳ್ಳೇದಾಗ್ತಿರುತ್ತೆ, ಬಟ್ ಅಷ್ಟೇ ಕೆಟ್ಟ ಘಟನೆಗಳು ಅವ್ರ ಫ್ಯಾಮಿಲಿ ನಡೀತಾ ಇರ್ತವೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಉಚ್ಚಿಷ್ಟ ಗಣಪತಿ ಅಂತ ಬಂದಾಗ ದೇರ್ ಆರ್ 32 ಫಾರ್ಮ್ಸ್ ಆಫ್ ಗಣಪತಿ. ಉಚ್ಚಿಷ್ಟ ಗಣಪತಿ ಅಂತ ಬಂದಾಗ, ಹಿರಂಬ ಅಂತ ಬಂದಾಗ, ಅಘೋರಿ ಗಣಪತಿ ಅಂತ ಬಂದಾಗ, ಇದನ್ನೆಲ್ಲ ಯೂಶಲಿ ಜನ ಕೇಳಿರೋದಿಲ್ಲ. ಬಟ್ ಇದ್ರದ್ದು ನೀವು ಇಮೇಜ್ ಸರ್ಚ್ ಮಾಡಿದ್ರೆ, ನಾನು ನನ್ನ ವೈಫಿಗೆ ತೋರಿಸ್ತಾ ಇದ್ದೆ ಉಚ್ಚಿಷ್ಟ ಗಣಪತಿ ಫೋಟೋನ. ಇಟ್ ವಾಸ್ ಅನ್ಬಿಲೀವಬಲ್. ಆಕೆ ನೋಡೇ ಇಲ್ಲ ಅದನ್ನ. ಗಣೇಶನ್ ಸೊಂಡ್ಲು ಯೋನಿ ಹತ್ರ ಹೋಗ್ತಾ ಇರೋದು, ದೇವಿ ಯೋನಿ ಹತ್ರ ಹೋಗ್ತಾ ಇರೋದು, ಆಕೆಗೈ ಗಣೇಶಂದು ಮೇಲ್ ಆರ್ಗನ್ ಹತ್ರ ಇರೋದು, ಅಂಡ್ ಮೋದಕ ತಿಂತಾ ಇರೋದು. ಸೊ ಇಟ್ ಇಸ್ ಆಲ್ ಅನ್ಇಮ್ಯಾಜಿನಬಲ್. ಅದನ್ನ ಜೀರ್ಣ ಮಾಡ್ಕೊಳ್ಳೋ ಕಷ್ಟ. ಗಣೇಶನ ಬರೀ ಮುದ್ದಾಗಿ ನೋಡಿರೋರಿಗೆ ಈ ತರದೊಂದು ಗಣೇಶನ ಆಸ್ಪೆಕ್ಟ್ ಇದೆ ಅಂತಂದ್ರೆ, ಬಟ್ ದೇರ್ ಈಸ್. ಈಗ ನಾವು ಭಗವದ್ಗೀತೆಯಲ್ಲಿ ಕೃಷ್ಣಂದು ವಿಶ್ವರೂಪ ಅಂತ ನೋಡ್ತೀವಿ. ನೀವು ವಿಶ್ವರೂಪ ನೋಡ್ತೀರಾ, ಎಲ್ಲರಿಗೂ ಮಿಡ್ಲಲ್ಲಿ ಇರೋದು ಕಾಣುತ್ತೆ. ಈಗ ಒಬ್ಬ ಹೀರೋ ಡ್ಯಾನ್ಸ್ ಮಾಡ್ತಾ ಇರ್ತಾನೆ, ಹೀರೋಯಿನ್ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ, ನೀವು ಮಧ್ಯದಲ್ಲಿ ನೋಡ್ತೀರಾ. ಆ ಕಡೆ ಈ ಕಡೆ ಸೈಡ್ ಆಕ್ಟರ್ಸ್ ನಿಮ್ ಜ್ಞಾಪಕ ಇರಲ್ಲ. ಬಟ್ ಗೋ ಬ್ಯಾಕ್ ಅಂಡ್ ಸಿ ಕೃಷ್ಣಾಸ್ ರೂಪಾಸ್ ಇನ್ ದ ಲೆಫ್ಟ್ ಸೈಡ್. ಹೇಗಿರುತ್ತೆ, ರೈಟ್ ಸೈಡ್ ಬಿಟ್ಟಾಕಿ ಲೆಫ್ಟ್ ಸೈಡ್ ಅಲ್ಲಿ ಕೃಷ್ಣನ್ ರೂಪಗಳು ಒಂದೊಂದು ಫೇಸ್ ನೋಡಿ, ದಿಸ್ ಆರ್ ಆಲ್ ಎಕ್ಸ್ಟ್ರೀಮ್ಲಿ ಫಿಯರ್ಸ್.
ಸೊ ಪ್ರತಿ ಎಂಟಿಟಿಗೂ ಫಿಯರ್ಸ್ ಫಾರ್ಮ್ ಇದೆ, ಗುಡ್ ಫಾರ್ಮ್ ಇದೆ. ನೀವು ಜೀವನದಲ್ಲಿ ನಿಮ್ಮ ಲೈಫಲ್ಲಿ ಏನು ಇನ್ವೋಕ್ ಮಾಡ್ಕೊಳ್ತಿದ್ದೀರ ಅಂದಮೇಲೆ ಬಹಳ ಬೇಗ ಆದ್ರೂ ಬಹಳ ಬೇಗ ಆಗೋ ಕೆಲಸಗಳು ನಮ್ಗೆ ಖುಷಿ ಕೊಡ್ತವೆ ಅಷ್ಟೇ. ಬಟ್ ಅದು ಪೀಳಿಗೆನ ಅಫೆಕ್ಟ್ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅಪ್ಪ ದ ಸ್ಟೋರಿ ವಾಸ್ ಗೂಸ್ ಬಾಂಬ್ಸ್ ಬಂತು ನಂಗೆ ಸೀರಿಯಸ್ಲಿ. ಅದನ್ನ ಹೇಳ್ತಿರ್ಬೇಕಾರೆ ಈ ರೆಡಿಟ್ ಅಲ್ಲಿ ಯಾರೋ ಕ್ವಶನ್ ಹಾಕಿದ್ರು, ಈ ಉಚ್ಚಿಷ್ಟ ಗಣಪತಿದು ಒಂದು ಫೋಟೋ ಕಾಣಿಸ್ಬಿಟ್ಟಿದೆ, ಆ ಮನುಷ್ಯಂಗೆ ಎಲ್ಲದಕ್ಕೂ ನಮಸ್ಕಾರ ಮಾಡಿ ಮಾಡಿ ಅಭ್ಯಾಸ, ದೇವ್ರು ಕಾಣಿಸಿದ ತಕ್ಷಣ ನಮಸ್ಕಾರ ಮಾಡ್ಬಿಟ್ಟಿದ್ದಾನೆ. ಅವ್ರಿಗೆ ಆಮೇಲೆ ಓದ್ಕೊಂಡು ಹೋಗಿದ್ದಾನೆ ಉಚ್ಚಿಷ್ಟ ಗಣಪತಿ ಬಗ್ಗೆ, ಅಯ್ಯಯ್ಯೋ ನಾನು ಉಚ್ಚಿಷ್ಟ ಗಣಪತಿನ ಇನ್ವೋಕ್ ಮಾಡ್ಬಿಟ್ಟೆ, ಈಗ ನನಗೆ ಏನಾಗುತ್ತೋ ಅಂತ. ಕೈ ಮುಗಿಯೋದ್ರಿಂದ ಏನೂ ಆಗೋದಿಲ್ಲ. ಯು ಹ್ಯಾವ್ ಟು ಸೇ ದ ಮಂತ್ರ, ಯು ಹ್ಯಾವ್ ಟು ಡೂ ದ ಪೂಜಾ. ಸೊ ಆ ಥರ ಉಚ್ಚಿಷ್ಟ ಗಣಪತಿ ವಿಗ್ರಹ ನಿಮಗೆ ಬೇರೆ ಕಡೆನೂ ಸಿಗುತ್ತೆ, ಮನೇಲಿ ತಂದು ಪೂಜೆ ಮಾಡೋರು ಇದ್ದಾರೆ. ಬಟ್ ಪ್ರಾಪರ್ ಇನಿಷಿಯೇಷನ್ ಬೇಕು, ಅರ್ಥ ಮಾಡ್ಕೋಬೇಕು. ದೇವ್ರನ್ನ ಮೂರ್ತಿ ಇರುತ್ತೆ, ಮನುಷ್ಯರದ್ದು ಮೂರ್ತಿ ಇರುತ್ತೆ. ಮೂರ್ತಿನ ವಿಗ್ರಹವನ್ನಾಗ್ಸೋನು ಮನುಷ್ಯ. ಹೌದು. ಹೋಮ ಆಗ್ಲಿ, ಹವನ ಮಾಡ್ಲಿ, ಪ್ರತಿಷ್ಠಾಪನೆ ಆಗ್ಲಿ, ಪ್ರಾಣ ಪ್ರತಿಷ್ಠಾಪನೆ ಆಗ್ಲಿ, ಅದನ್ನ ಮಾಡಿದ್ಮೇಲೆ ಮೂರ್ತಿ ವಿಗ್ರಹ ಆಗತ್ತೆ. ವಿಗ್ರಹ ಆಗಿ ಅದಕ್ಕೆ ಎನರ್ಜಿ ಬಂದ ಮೇಲೆ ಅದನ್ನ ಕ್ವಶನ್ ಮಾಡೋಕ್ಕಾಗೋದಿಲ್ಲ. ಈಗ ನಾನೊಂದು ಜಾಗಕ್ಕೆ ಹೋದ್ರೆ ಅಂತಂದ್ರೆ ನಾನು ಗರ್ಭಗುಡಿಲೇ ಹೋಗಿ ಕುತ್ಕೋಬೇಕು ಅಂತಿಲ್ಲ. ಗರ್ಭಗುಡಿ ಏನ್ ಸುತ್ತ ಇದೆ ಆ ಫುಲ್ ಲ್ಯಾಂಡ್ ಅದರಿಂದಾನೇ ಹಂಗೆ ಇರುತ್ತೆ. ಈ ಗಣೇಶನ್ಗೆ ಮೇನ್ ಜಾಗ ಅಂತ ಬಂದ್ರೆ ಮುರ್ಗಾಂವ್. ಈ ಪುಣೆಯಲ್ಲಿ ಅಷ್ಟವಿನಾಯಕ ಕ್ಷೇತ್ರಗಳಿವೆ, 8 ಕ್ಷೇತ್ರ ಇದೆ, 650 ಕಿಲೋಮೀಟರ್ಸ್, 2-3-4 ಡೇಸ್ ಅಲ್ಲಿ ಯು ಹ್ಯಾವ್ ಟು ಕವರ್ ಎವ್ರಿಥಿಂಗ್. ಸೊ ಅಷ್ಟವಿನಾಯಕ ಸಿದ್ಧಿ ಅಂತ ಬರುತ್ತೆ ಅವಾಗ. ಸೊ ಇಷ್ಟನ್ನು ಕವರ್ ಮಾಡೋಕೆ ಯು ಕ್ಯಾನ್ ಟೇಕ್ 3-4 ಡೇಸ್, ಬಟ್ ಯು ಶುಡ್ ನಾಟ್ ಗೋ ಹೋಮ್. ಎಲ್ಲಾನು ಕವರ್ ಮಾಡ್ಕೊಂಡ್ಮೇಲೆ ನೀವು ಮನೆಗೆ ಹೋಗ್ಬೇಕು ವಾಪಸ್. ಹಾಗೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನೆಂಟ್ರ ಮನೆಗೆ ಹೋಗಬಾರ್ದು, ಯಾವ್ದೋ ರಿಲೇಟಿವ್ ಮನೆಗೆ ಹೋಗ್ಬೋದು, ಮನೆಗೆ ವಾಪಸ್ ಹೋಗ್ಬೇಕು. ಬಿಕಾಸ್ ಯು ಆರ್ ಟೇಕಿಂಗ್ ಸರ್ಟನ್ ಸಿದ್ಧೀಸ್ ಅಂಡ್ ಸರ್ಟನ್ ಬೂನ್ಸ್, ಬ್ಲೆಸಿಂಗ್ಸ್ ಏನಿದೆ ಅದು ನಿಮ್ಮ ಮನೆಗೆ ತಲುಪಬೇಕು. ಹಾಗೇನೆ ಅಷ್ಟವಿನಾಯಕ ಪುಣೆಲಿ ಏನಿದೆ ಅದರಲ್ಲಿ ಮೇನು ಮೋರ್ಗಾಂವ್ ಅಂತ ಬರುತ್ತೆ, ಮಯೂರೇಶ್ವರ ಟೆಂಪಲ್. ದಟ್ ಇಸ್ ಎಕ್ಸ್ಟ್ರೀಮ್ಲಿ ಪವರ್ಫುಲ್ ವಿತ್ ರೆಸ್ಪೆಕ್ಟ್ ಟು ಇದು ಅಂತ ಗಣೇಶ ಅಂತ. ಸೊ ಅಲ್ಲಿ ಹೋಗಿ ಕುತ್ಕೊಂಡ್ರೆ ನಿಮ್ಗೆ ಅದು ಫೀಲ್ ಆಗತ್ತೆ ಅಂತ. ಸೊ ನೀವೀಗ ತಮಿಳ್ನಾಡು ಇಸ್ ಎಕ್ಸ್ಟ್ರೀಮ್ಲಿ ಫೇಮಸ್ ಫಾರ್ ಟೆಂಪಲ್. ನೀವು ಹೋಗಿ ಟೆಂಪಲ್ ಗರ್ಭಗುಡಿಲೇ ಕುತ್ಕೋಬೇಕು ಅಂತಿಲ್ಲ, ಟೆಂಪಲ್ ಒಳಗೆ ಹೋಗಿ ಕುತ್ಕೊಳ್ಳಿ, ಫೀಲ್ ಆಗುತ್ತೆ ಎನರ್ಜಿ. ಬಿಕಾಸ್ ದಟ್ ಈಸ್ ಅಬೌಟ್ ದಟ್ ಗ್ರೌಂಡ್ ಮೋರ್ ದ್ಯಾನ್ ದಟ್ ಇದು. ಸೊ ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ಹೀಗೆ ಈ ತರ ನೀವು ಎಂಟರ್ಟೈನ್. ಸೊ ಬೇಸಿಕಲಿ ಮಾಡಬಾರ್ದು ಆ ತರ ಗಣೇಶನ ಪೂಜೆ. ಹೌದು. ಈಗ ಇಫ್ ಯು ಹ್ಯಾವ್ ದೋಸ್ ಇಂಟೆನ್ಷನ್ಸ್, ಸಿಂಪಲ್, ಟೊಮ್ಯಾಟೊ ಇಸ್ ಅ ಫ್ರೂಟ್, ದಟ್ ಇಸ್ ಅ ನಾಲೆಜ್. ನಾಟ್ ಟು ಪುಟ್ ಇಟ್ ಇನ್ ಫ್ರೂಟ್ ಸಲಾಡ್ ಇಸ್ ಅಪ್ಲಿಕೇಶನ್, ಕಾಮನ್ ಸೆನ್ಸ್. ಆ ಕಾಮನ್ ಸೆನ್ಸ್ ಇದ್ರೆ ವರ್ಕ್ ಆಗತ್ತೆ. ಓಕೆ, ಏನಾಗುತ್ತೆ ನೋಡೋಣ ಅಂತ ಮಾಡಿದ್ರೆ ಪ್ರಾಬ್ಲಮ್ ಆಗತ್ತೆ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಔಜಾ ಬೋರ್ಡ್ ಜೊತೆ ಆಟ ಆಡ್ತಾ ಇದ್ವಿ. ಅವಾಗ ನಮ್ಗೆ ಔಜಾ ಬೋರ್ಡ್ ಅಂದ್ರೆ ಎಂತ ಗೊತ್ತಿಲ್ಲ. ಬಟ್ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದ ಇಂಪ್ಲಿಕೇಶನ್, ಒನ್ಸ್ ಯು ಸಿ ದ ಎಕ್ಸಾಂಪಲ್ಸ್, ಮನುಷ್ಯನ್ಗೆ 3 ತರ ಅರ್ಥ ಮಾಡಿಸ್ಬೋದು. ಒಂದು ಅವನಿಗೆ ಹೇಳಿ ಅರ್ಥ ಮಾಡಿಸ್ಬೋದು, ಇಲ್ಲ ನಾನು ಅದನ್ನ ಫಾಲೋ ಮಾಡಿ ಅರ್ಥ ಮಾಡ್ಬೋದು. ಅವನಿಗೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು, ಇಲ್ಲ ಅವನಿಗೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು, ರಿಸಲ್ಟ್ ನೋಡ್ಬೇಕು. ಮನುಷ್ಯ 3ನೇದ್ರಲ್ಲೇ ಕಲಿಯೋದು ಯೂಶಲಿ. ದಟ್ ಇಸ್ ದ ಪ್ರಾಬ್ಲಮ್ ಅಷ್ಟೇ. ಯಾವಾಗ್ಲೇ ನೀವು ಈ ಸ್ಟೋರಿ ಹೇಳ್ತಾ ಇರ್ಬೇಕಾರೆ ಮೋದಕ ಅಂತ ಮೆನ್ಷನ್ ಮಾಡಿದ್ರಲ್ಲ, ಅಗೇನ್ ಸಿಲ್ಲಿ ಕ್ವೆಶನ್ ಐ ಗೆಸ್, ಬಟ್ ಗಣೇಶನ್ಗೆ ಮೋದಕನೇ ಯಾಕೆ ಅಂತ? ವೈ ಮೋದಕ? ಈಗ ನಮ್ ಕಡೆ ಬಂದ್ರೆ ಹೂರ್ಣ, ಕಡುಬು ಅಂತ ಮಾಡ್ತೀವಿ ನಾವು. ಕಡುಬು ಇಸ್ ಮಟ್ ಮೋದಕ, ಅದೇ ಯಾಕೆ ಅಂತ? ಗಣೇಶನ್ ಮೋದಕನೇ ಯಾಕೆ ಇಷ್ಟ ಅಂತ ನನ್ಗೂ ಗೊತ್ತಿಲ್ಲ. ಈಗ ನನಗೆ ಪರ್ಟಿಕ್ಯುಲರ್ಲಿ ಈ ಹೋಳಿಗೆ ಇಷ್ಟ, ನಮ್ಮನೇಲಿ ಕೆಲವ್ರಿಗೆ ದೋಸೆ ಇಷ್ಟ. ಅದು ಯಾಕೆ ಇಷ್ಟ ಅಂತ ಅವ್ರಗಳಿಗೂ ಗೊತ್ತಿಲ್ಲ. ಬಟ್ ಬಹುಶಃ ರುಚಿ ಬಂತು, ನನಗೆ ಅದೊಂಥರ ಇಷ್ಟ ಆಯ್ತು, ಇಷ್ಟ. ಸೊ ಅದೇ ರೀಸನ್ ಇರ್ಬೋದು. ಮೇ ಬಿ ಐ ಆಮ್ ರಾಂಗ್, ಐ ಸ್ಟ್ಯಾಂಡ್ ಕರೆಕ್ಟೆಡ್ ಇಫ್ ಎನಿಬಡಿ ನೋ ಸ್ಟೋರಿ. ಬಟ್ ಮೋದಕ ಅಂದ್ರೆ ದೇ ಸೇ ಇಟ್ ರೆಪ್ರೆಸೆಂಟ್ಸ್ ಲೈಫ್. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಜೀವನದಲ್ಲಿ ಏನೇನಿದೆ ಅದಷ್ಟು ಅನುಭವಿಸ್ಕೊಂಡು ಕಮ್ ಟು ಅ ಪಾಯಿಂಟ್ ವೇರ್ ಯು ಮೀಟ್ ಗಾಡ್. ಸೊ ಬಟ್ ಕಮ್ ಟು ಅ ಪಾಯಿಂಟ್, ದಟ್ ಶೇಪ್ ಕಮ್ ಟು ಅ ಪಾಯಿಂಟ್. ಸೊ ಮೋದಕ ರೆಪ್ರೆಸೆಂಟ್ಸ್ ದಟ್ ಅಂತಾನು ಹೇಳ್ತಾರೆ. ಅಂಡ್ ಇನ್ನೊಂದು, ಗಣೇಶ ಹಬ್ಬ ಗಣಪತಿ ಎಲ್ಲ ಬಂದಾಗ ಎಷ್ಟೊಂದ್ ಕಡೆ ಒಂದ್ ದಿವಸ ಕೂಡ್ಸು, 3 ದಿವಸ ಕೂಡ್ಸು, 5 ದಿವಸ ಕೂಡ್ಸು, 11 ದಿವಸ, 21 ದಿವಸ. ರೀಸನ್ ಅವ್ರ ಮನೇಲಿ ಅದು ಮೊದ್ಲಿಂದ ಫಾಲೋ ಮಾಡ್ಕೊಂಡ್ ಬಂದಿರ್ತಾರೆ ಅದೇನಾ, ಅಥವಾ ಬೇರೆ ಏನಾರ ಎನಿ ಪರ್ಟಿಕ್ಯುಲರ್ ರೀಸನ್ ಇಷ್ಟೇ ಅಂತ ಏನಾರ ಇದೆಯಾ? ಯೂಶಲಿ ಗಣೇಶ ಫೆಸ್ಟಿವಲ್ ಅಂತ ಆದಾಗ 10 ದಿನ ಕೂರಿಸ್ತಾರೆ. ಅದು ಮಹಾರಾಷ್ಟ್ರದಲ್ಲೆಲ್ಲ. ಯೂಶಲಿ ಮೌರ್ಯ ಗೋಸಾವಿ ಅಂತ ಒಬ್ರಿದ್ದಾರೆ. ಸೊ ಹೇಳ್ತಾರೆ ಕರ್ನಾಟಕದಲ್ಲಿ ಗಣೇಶ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿ ಅದು ಮಹಾರಾಷ್ಟ್ರಕ್ಕೆ ಹೋಯ್ತು. ಅಂಡ್ ಅದನ್ನ ಆ ಫ್ಯಾಮಿಲಿ ತಗೊಂಡು ಹೋಗಿದ್ರಿಂದ ಗಣೇಶ ಬೂನ್ ಕೊಟ್ಟಿದ್ದ 7
ಏನಿರುತ್ತೆ 7 ಜನರೇಷನ್ಸ್ ನಾನು ನಿಮ್ಮ ಫ್ಯಾಮಿಲಿಲಿ ಹುಡ್ತೀನಿ ಅಂತ. ಅದರಲ್ಲಿ ಫಸ್ಟ್ ಬಂದಿದ್ದು ಮೌರ್ಯ ಗೋಸಾವಿ ಅಂತ. ಹ್ಮ್. ಸೊ he played an extremely prominent role with respect to spreading the knowledge about ಗಣೇಶ. ಅದಾದ್ಮೇಲೆ ತಿಲಕ್ ಅವರು ಈ ರೆವಲ್ಯೂಷನ್ಗೆ ಬ್ರಾಹ್ಮಿನ್ಸ್ ಮತ್ತೆ ನಾನ್ ಬ್ರಾಹ್ಮಿನ್ಸ್ ನ ಜಾಯಿನ್ ಮಾಡಬೇಕು ಅಂತೆಲ್ಲ ಗಣೇಶ ಫೆಸ್ಟಿವಲ್ ನ ಆರ್ಗನೈಸ್ ಮಾಡ್ತಾ ಇದ್ರು. ಇಟ್ ಬಿಕಮ್ ಅ ಕಲ್ಟ್. ಬಟ್ ಮೌರ್ಯ ಗೋಸಾವಿ ಈಸ್ ದ ಒನ್ ಇದನ್ನ ತುಂಬಾ ವೈಡ್ ಸ್ಪ್ರೆಡ್ ಮಾಡಿದ್ದು. ಅದಕ್ಕೆ ಗಣಪತಿ ಬಪ್ಪ ಮೌರ್ಯ ಅಂತೀವಿ. ಮೌರ್ಯ ಇಸ್ ಮೌರ್ಯ ಗೋಸಾವಿ. ಸೊ ಅವ್ರ ನೇಮ್ ಜಾಯ್ನ್ ಆಗಿರೋದಲ್ಲಿ. ಸೊ ಅವ್ರ ದೇವ್ರನ್ನ ಯಾವ ಲೆವೆಲ್ ಪ್ರೀತಿಸಿದ್ರು ಅಂತಂದ್ರೆ ಅವ್ರ ನೇಮ್ ದೇವ್ರ ನೇಮ್ ಜೊತೆ ಜಾಯ್ನ್ ಆಯ್ತು ಅಂತ. ದಟ್ಸ್ ವೈ ಗಣಪತಿ ಬಪ್ಪ ಮೌರ್ಯ. ಸೊ ಆ ತರ ಯೂಶಲಿ 10 days ಇಟ್ ಇಸ್ ಅ ಪ್ರಾಕ್ಟಿಸ್. ಬೇಸಿಕಲಿ ಕೆಲವು ಸಾರಿ ನೀವು ಅವ್ರಿಗೆ ಹೋಗಿ ಕೇಳಿದ್ರೆ ಯಾಕೆ ಮಾಡ್ತಾ ಇದ್ದೀರಾ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ನನಗೆ ಗೊತ್ತಿರೋ ಹಾಗೆ 10 ದಿನ ಈ ಷಡೋಷೋಪಚಾರ ಮಾಡ್ತಾರೆ. ಷಡೋಷೋಪಚಾರ ಆಗ್ಲಿಲ್ಲ ಅಂತಂದ್ರೆ ಷೋಡಶೋಪಚಾರ ಆಗಿಲ್ಲ ಅಂದ್ರೆ ಪಂಚೋಪಚಾರ ಮಾಡ್ತಾರೆ. ಅದಾದ್ಮೇಲೆ ಇಲ್ಲ ಅಂತಂದ್ರೆ ಮನಸ್ಸಲ್ಲೇ ಇದ್ ಮಾಡ್ತಾರೆ. ಅದಾದ್ಮೇಲೆ ಫಸ್ಟ್ ಪ್ರಾಣಿ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಇದೆಲ್ಲ ಮಾಡಿದ್ಮೇಲೆ ಜರುಗಿಸಿ ಮಾಡ್ತಾರೆ. ಬಟ್ ಆಸ್ ವಿ ನೋ ರಾಯಚೂರು ಮಹಾರಾಷ್ಟ್ರ ಆ ಬಾರ್ಡರ್ ಅಲ್ಲೆಲ್ಲ ಇಟ್ ಇಸ್ ಅ ವೆರಿ ಹ್ಯೂಜ್ ಥಿಂಗ್ ಗಣೇಶ. ಸೊ ಈಗ ನಮ್ ಕಡೆನೂ ಅಷ್ಟೇ ಗಣಪತಿ ಹಬ್ಬ ಇಸ್ ವೆರಿ, ಈ ಹುಬ್ಳಿ ಧಾರವಾಡ ನಮ್ಮ ಆ ಕಡೆ ಎಲ್ಲ ಬಂದ್ರೆ, ನಮ್ಮ ಇವನ್ ಕೊಪ್ಪಳ ಆ ಕಡೆ ಎಲ್ಲ ಬಂದ್ರೆ ಗಣಪತಿ ಹಬ್ಬನ ಈ ಏನಿದೆ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತೆ ಮಹಾರಾಷ್ಟ್ರ ಇದೆಲ್ಲ ಈ ಜಾಗದಲ್ಲಿ ದೇರ್ ಇಸ್ ಅ ಪಂಗಡ. ಸೊ ಗಣೇಶ ಸೆಕ್ಟ್ ಅಂತವೇ ಬರುತ್ತೆ. ಅವರು ಗಣೇಶನ ಬ್ರಹ್ಮನ್ ಅಂತ ಯೋಚನೆ ಮಾಡ್ತಾರೆ. ಫಾರ್ ದೆಮ್ ಗಣೇಶ ಇಸ್ ಎವ್ರಿಥಿಂಗ್. ದೇರ್ ಇಸ್ ಬ್ರಹ್ಮನ್, ಈಗ ನಾವು ಭಾಗವತನ್ ತಗೊಂಡ್ರೆ ಬ್ರಹ್ಮನ್ ಇದೆ, ಪರಮಾತ್ಮ ಇದೆ, ಭಗವಂತ ಇದೆ. ಬ್ರಹ್ಮನ್ ಇಸ್ ಅ ಹೈಯೆಸ್ಟ್ ಎಂಟಿಟಿ. ಈಗ ಇಲ್ಲಿ ಬಲ್ಬ್ ಟ್ಯೂಬ್ಲೈಟ್ ಉರಿತಾ ಇದೆ ಅಂತಂದ್ರೆ ಅದರಲ್ಲಿ ಎಲೆಕ್ಟ್ರಿಸಿಟಿ ಬ್ರಹ್ಮನ್. ಅದರಿಂದ ಫ್ಯಾನು ತಿರುಗುತ್ತೆ, ಲೈಟು ಆನ್ ಆಗುತ್ತೆ ಎಲ್ಲಾನು. ಅದಾದ್ಮೇಲೆ ಅದನ್ನ ಗ್ರಹಿಸ್ಕೊಳ್ಳೋಕೆ ನಾವು ಇಟ್ಕೊಂಡಿರೋದು ಪರಮಾತ್ಮ. ಸೊ ನಾವೇನ್ ಗ್ರಹಿಸ್ತೀವಿ ಅದೆಲ್ಲ. ಭಗವಂತ ಇಸ್ ಹೌ ವಿ ಪರ್ಸೀವ್ ಇಟ್. ಸೊ ನಾವು ಬೇಕಾದಾಗ ಈಗ ನಮ್ಮ ಜೀವನಕ್ಕೆ ಒಂದು ಬರ್ತಾ ಇರುತ್ತೆ ಅಂದ್ರೆ ಈಗ ನಮ್ ಸಡನ್ ಆಗಿ ಕೃಷ್ಣ ಕಾಣಿಸ್ತಾನೆ, ಆಮೇಲೆ ಸಡನ್ ಆಗಿ ನಮ್ಮ ಜೀವನಕ್ಕೆ ಗಣೇಶ ಬರ್ತಾನೆ. ನಮ್ಮ ಜೀವನಕ್ಕೆ ಯಾವ್ದು ನೆಸೆಸಿಟಿನೋ ಆ ದೇವರು ಬರ್ತವೆ. ಹಾಗಂತ ನಾವು ಈ ದೇವ್ರ ಪೂಜೆ ಮಾಡಿದ ತಕ್ಷಣ ಹಿಂದಿನ ದೇವ್ರಿಗೆ ಮೋಸ ಮಾಡ್ತಿದೀವಿ ಅಂತಲ್ಲ. ನಮ್ಗಲ್ಲಿ ಅದೊಂದು ಭಾವನೆ ಬರುತ್ತೆ. ಈಗ ನಾನು ರಾಯರಿಗೆ ಬೇಡ್ಕೊಳ್ತಾ ಇರ್ತೀನಿ, ಸಡನ್ ಆಗಿ ಶ್ರೀಕೃಷ್ಣ ನಾನು ಬೇಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರೆ ನಂಗೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ, ಅಯ್ಯೋ ರಾಯರಿಗೆ ಮೋಸ ಮಾಡ್ತಾ ಇದೀನಿ ಅಂತ. ಇಲ್ಲ ರಾಮ ಬೇಡ್ಕೊಳ್ತಾ ಇದೀನಿ, ಅಯ್ಯೋ ಶ್ರೀಕೃಷ್ಣ ಮೋಸ ಮಾಡ್ತಾ ಇದೀನಲ್ಲ ನಾನು ಈ ಕಡೆ. ನಿಮ್ ಮನ್ಸು ಆ ಕಡೆ ಹೋಗ್ತಾ ಇದೆ ಅಂತಂದ್ರೆ ನಿಮ್ಗೆ ಸಡನ್ ಆಗಿ ಒಂದು ದೇವ್ರು ಎಲ್ಲಿ ಹೋದ್ರು ಕಾಣಕ್ ಸ್ಟಾರ್ಟ್ ಆಗ್ತಿದೆ ಅಂತಂದ್ರೆ ದಟ್ ಈಸ್ ದ ಗಾಡ್ ದಟ್ ಯು ನೀಡ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಇನ್ ಯುವರ್ ಲೈಫ್. ಈಗ ಪ್ರಹ್ಲಾದ ಕರೆದಾಗ ನರಸಿಂಹಗೆ ಯಾಕೆ ವಿಷ್ಣು ನರಸಿಂಹ ರೂಪದಲ್ಲಿ ಯಾಕೆ ಬಂದ? ದಟ್ ವಾಸ್ ವಾಟ್ ನೀಡೆಡ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಸೊ ಭಗವಂತ ಎಷ್ಟು ಕರುಣಾಮಯಿ ಅಂತಂದ್ರೆ ನಿಮಗೆ ಯಾವ ಟೈಮಲ್ಲಿ ಯಾವ ಫಾರ್ಮಲ್ಲಿ ಬೇಕೋ ಆ ಫಾರ್ಮಲ್ಲಿ ಬರ್ತಾನೆ. ಋಗ್ವೇದದಲ್ಲಿ ಹೇಳ್ತಾರಲ್ಲ ಏಕಂ ಇದು ವಿಬ್ರಹ ಅಂತೇನೋ ಬರುತ್ತೆ. ಸೊ ಏನಂತಂದ್ರೆ ಭಗವಂತ ಒಬ್ನೇ, ಬುದ್ಧಿವಂತ ಆದವನು ಅವನ್ನ ಬೇರೆ ಬೇರೆ ತರ ನೋಡ್ತಾನೆ ಅಂತ. ಸೊ ಆ ತರಾನೇ. ಸೊ ಗಣೇಶನ್ನ ಬ್ರಹ್ಮನ್ ಅಂತ ನೋಡೋ ಕ್ಯಾಟಗರಿ ಇದೆ, ಅವ್ರನ್ನ ಗಣಪತಿಯ ಸೆಕ್ಟ್ ಅಂತ ಕರಿತೀವಿ. ಆದ್ರಿಂದಾನೇ ಗಣೇಶ ಉಪನಿಷತ್ ಇದೆ, ಆಮೇಲೆ ಗಣೇಶ ಪುರಾಣ ಇದೆ, ಆಮೇಲೆ ಈ ಯಾವುದು ಗಣೇಶ ಗೀತಾ ಇದೆ. ಸೊ ಗಣೇಶ ಗೀತಾ ಇಸ್ ಎಕ್ಸಾಕ್ಟ್ಲಿ ಲೈಕ್ ಭಗವದ್ಗೀತಾ. ಅದರಲ್ಲಿ ಇಲ್ಲಿ ಶ್ರೀಕೃಷ್ಣ ಏನ್ ಹೇಳ್ತಾನೋ ಅರ್ಜುನನ್ಗೆ, ಅಲ್ಲಿ ವರ್ಣೇಯ ಅನ್ನೋ ರಾಜನಿಗೆ ಗಣೇಶ ಹೇಳ್ತಾನೆ ಸೇಮ್ ಥಿಂಗ್ಸ್. ಸೊ ಅದು ಗಣೇಶ ಗೀತಾ. there is Ganesha and Krishna goes parallel like this in both the places. ಸೊ ಅವ್ರು ಗಣೇಶ ಗೀತಾ ನಂಬ್ತಾರೆ. ಅವ್ರು ಗಣೇಶ ಉಪನಿಷತ್ತಲ್ಲಿ ಗಣೇಶ ಸೆಕ್ಟ್ ಅವ್ರು ಏನಿದ್ದಾರೆ ಅವ್ರು ಏನೇನು ರೂಲ್ಸ್ ಫಾಲೋ ಮಾಡಬೇಕು ಅನ್ನೋದಿದೆ. ಎಕ್ಸಾಕ್ಟ್ಲಿ ಲೈಕ್ ಹೌ ವಿಷ್ಣು ಟೇಕ್ಸ್ ಫಾರ್ಮ್ ಅಲ್ಲ, ಅದೇ ತರ ಗಣೇಶನು ಪ್ರತಿ ಯುಗದಲ್ಲೂ ಒಂದು ಅವತಾರ ತಗೊಳ್ತಾನೆ. ಲಾಸ್ಟ್ ಅವತಾರ ಬಂದು ಧೂಮ್ರಕೇತು ಅವತಾರ ತಗೊಳ್ತಾನೆ. ಹಿ ಕಮ್ಸ್ ಆನ್ ಅ ಬ್ಲೂ ಹಾರ್ಸ್, ಬಟ್ ಹಿಯರ್ ಕಲ್ಕಿ ಕಮ್ಸ್ ಆನ್ ಅ ವೈಟ್ ಹಾರ್ಸ್. ಅದು ಬಿಟ್ಟು ಗಜಾನನ ಇತ್ತು ದ್ವಾಪರ ಯುಗದಲ್ಲಿ, ಗಜಾನನ ಅವತಾರ. ಅದು ಬಿಟ್ಟು ಮಹೋದಕ ಗಣೇಶ ಅಂತನೋ ಒಂದು ಅವತಾರ ಇದೆ. ಅದು ಬಿಟ್ಟು ಇನ್ನೊಂದು ಮಯೂರೇಶ್ವರ ಅವತಾರ ಇದೆ. ಸೊ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಎಕ್ಸಾಕ್ಟ್ಲಿ ದ ಪ್ಯಾರಲಲ್ಸ್ ಗೋ ಲೈಕ್ ದಿಸ್ ಬಿಟ್ವೀನ್ ವಿಷ್ಣು ಅಂಡ್ ಗಣೇಶ. ಸೊ ಗಣೇಶ ಗೀತಾ, ಗಣೇಶ ಉಪನಿಷತ್ತು ಮತ್ತೆ ಗಣೇಶ ಪುರಾಣ, ಸೊ ಇದೆಲ್ಲ ಇದ್ರ ಜೊತೆ ಡೀಲ್ ಮಾಡುತ್ತೆ. ಆ ಸೆಕ್ಟು ದೇ ಬಿಲೀವ್ ಗಣೇಶ್ ಇಸ್ ಬ್ರಹ್ಮನ್ ಅಂಡ್ ಗಣೇಶ್ ಇಸ್ ಎವ್ರಿಥಿಂಗ್. ಬಿಕಾಸ್ ಅವರು ತುಂಬಾ ಸಣ್ಣ ನಂಬರ್ ಅಲ್ಲಿ ಇರೋದ್ರಿಂದ
ಆ ಸೆಕ್ಟ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಆ ಸಂಘ, ಆ ಪಂಗಡದ ಬಗ್ಗೆ ಜನಗಳಿಗೆ ಜಾಸ್ತಿ ಗೊತ್ತಿಲ್ಲ. ಸೊ ದೇ ಎಕ್ಸಿಸ್ಟ್, ದೇ ಥಿಂಕ್, ದೇ ಪ್ರೇ, ದೇ ವರ್ಷಿಪ್ ಗಣೇಶ್ ಆಸ್ ಬ್ರಹ್ಮನ್ ಅಂಡ್ ದೇ ಫಾಲೋ ಗಣೇಶ ಗೀತಾ ವಿಚ್ ಇಸ್ ಎಕ್ಸಾಕ್ಟ್ಲಿ ಲೈಕ್ ಭಗವದ್ಗೀತಾ, ವೇರ್ ಗಣೇಶ ಟೆಲ್ ಟು ವರ್ಣೇಯ. ಸೊ ಗಣೇಶನ್ನ ಇಷ್ಟು ದಿವಸ ಕೂಡ್ಸೋದು ಅಂತ ಹಂಗ್ ರೀಸನ್ ಏನು ಇಲ್ಲ, ಬೇಸ್ಡ್ ಆನ್ ಅವ್ರು ಹೆಂಗ್ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ ಹಂಗೆ ಅಷ್ಟೆ. ಈಗ ಒಂದು ತುಂಬಾ ಫೇಮಸ್ ಕತೆ ಇತ್ತು ನಮ್ಮ ಊರ್ ಕಡೆ, ನಮ್ಮ ತಾತ ತುಂಬಾ ಹೇಳೋರ ಕತೆನ. ಒಂದ್ಸರಿ ಒಂದು ಮನೆಯಲ್ಲಿ ಬೆಕ್ಕನ್ನ ಕಟ್ಟಿಬಿಟ್ಟು ಈ ಒಂದು ಪೂಜೆ ಮಾಡ್ತಾ ಇರ್ತಾರೆ. ಅವ್ರ ಮನೇಲಿ ಒಂದು ಬೆಕ್ಕಿರುತ್ತೆ, ಅದು ಆ ಕಡೆ ಈ ಕಡೆ ಸುತ್ತಾಡ್ತಾನೆ ಇರುತ್ತೆ. ಅದು ತುಂಬಾ ಇರಿಟೇಟ್ ಆಗ್ತಾ ಇರುತ್ತೆ ಮನೆ ಓನರ್ಗೆ. ಆ ಬೆಕ್ಕನ್ನ ತಗೊಂಡೋಗಿ ಗೇಟಿಗೆ ಕಟ್ಟಿಬಿಟ್ಟು ಪೂಜಾನ ಹೋಮನ ಕಂಪ್ಲೀಟ್ ಮಾಡ್ಬಿಡ್ತಾರೆ. ಅದನ್ನ ಅವ್ರ ಮಗ ನೋಡ್ಬಿಡ್ತಾನೆ. ಮನೆಗೆ ಗೇಟಿಗೆ ಬೆಕ್ಕನ್ ಕಟ್ಬಿಟ್ಟು ಹೋಮ ಮಾಡಿದ್ರು ಅನ್ನೋ ನೆನಪಿರುತ್ತೆ. ಮತ್ತೆ ಆ ಹೋಮ ಮಾಡಿಸ್ಬೇಕಾರೆ ಅವ್ರಪ್ಪ ಹೋಗ್ಬಿಟ್ಟಿರ್ತಾರೆ. ಅವನೊಂದು ಬೆಕ್ಕನ್ ತಗೊಂಡ್ಬಂದು ಅದನ್ನ ಗೇಟಿಗೆ ಕಟ್ಬಿಟ್ಟು ಹೋಮ ಮಾಡ್ತಾನೆ. ಅದಾಗ್ಬಾರ್ದಷ್ಟೇ. ಇಸ್ ದೇರ್ ಎನಿ ಕರೆಕ್ಟ್ ವೇ, ಅಂದ್ರೆ ಇದೇ ಬೆಸ್ಟ್ ವೇ ಟು ಕನೆಕ್ಟ್ ವಿತ್ ಗಣೇಶ ಅಂತ? ಸಿ, ಗಣೇಶ ಈಸ್ ದ ಒನ್ ಹೂ ಗವರ್ನ್ಸ್ ಯುವರ್ ಮೂಲಾಧಾರ ಚಕ್ರ. ಬಾಡಿಲಿ ಟೋಟಲ್ 114 ಚಕ್ರ ಇದೆ. ಮೇನ್ ಆರ್ 7? ಮೇನ್ ಆರ್ 7. ಅದು ಬಿಟ್ಟು ಮೈಕ್ರೋ ಚಕ್ರ ಇದೆ, ಆಮೇಲೆ ಮ್ಯಾಕ್ರೋ ಚಕ್ರ, ಆ ತರ ಇದೆ. ಸೊ ಅದು ಬಿಟ್ಟು ಇನ್ನು ಮಿಕ್ಕಿದೇನ್ ಚಕ್ರ ಇದೆ. 7 ಏನಿದೆ, ಮೂಲಾಧಾರ, ಸ್ವಧಿಷ್ಠಾನ, ಅನಾಹತ, ಆಜ್ಞಾ, ಸಹಸ್ರ, ಈ ತರ 7 ಚಕ್ರ ಏನಿದೆ, ಅದರಲ್ಲಿ ಮೇನ್ ಆಗಿ ಹ್ಯಾಂಡಲ್ ಮಾಡೋದು ಮೂಲಾಧಾರ. ಸೊ ನೀವು ಗಣೇಶನ್ ಪ್ರಾರ್ಥನೆ ಮಾಡ್ಬೇಕಾದ್ರೆ, ಗಣೇಶನ್ ಮೇಲೆ ಮೆಡಿಟೇಷನ್ ಮಾಡ್ಬೇಕಾದ್ರೆ ನಿಮ್ಮ ಮೂಲಾಧಾರ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾರೆ. ಮೂಲ ಆಧಾರ. ಈಗ ನಾನು ಏನೇ ಕೆಲಸ ಮಾಡ್ಬೇಕಾದ್ರೂ ಗಣೇಶನ್ ಇನಿಶಿಯೇಟ್ ಮಾಡ್ಕೊಂಡೆ, ಗಣೇಶನ್ ಪ್ರೇ ಮಾಡೇ ಯಾಕೆ ಮಾಡಬೇಕು ಅಂತಾರೆ. ಈಗ ಮೂಲಾಧಾರ ಚಕ್ರ ಅಥವಾ ಏನಿದೆ ರೆಪ್ರೆಸೆಂಟ್, ಇಟ್ಸ್ ಅ ಬೇಸ್ಮೆಂಟ್ ಟು ಯೋರ್ ಬಿಲ್ಡಿಂಗ್. ಇನ್ ದ ಸೇಮ್ ವೇ ಗಣೇಶ ಆರಾಧನೆ ಈಸ್ ಅ ಬೇಸ್ಮೆಂಟ್ ಟು ಯೋರ್ ಬಿಲ್ಡಿಂಗ್. ಸೊ ಅದನ್ನ ಮಾಡಿ ನೀವು ಏನಾದ್ರು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಏನಾದ್ರು ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ, ಸರಿಯಾಗೆಲ್ಲ ನಡೆಯುತ್ತೆ ಅಂತ. ಅದೇ ರೀತಿ ಮೂಲಾಧಾರ ಅಂತ ಏನ್ ಬರುತ್ತೆ, ಆತ್ಮ ಈಸ್ ಶಿವ, ಯುವರ್ ಕುಂಡಲಿನಿ ಈಸ್ ಪಾರ್ವತಿ. ಸೊ ಕುಂಡಲಿನಿ ಅಂತ ಬರುತ್ತೆ. ಕುಂಡಲಿನಿ ಈಸ್ ಅಗೈನ್ ರೆಪ್ರೆಸೆಂಟೆಡ್ ಬೈ ಸರ್ಪ ಸುತ್ಕೊಳ್ಳೋದು. ಸೊ ದಟ್ ಇಸ್ ಯುವರ್ ಸ್ಪೈನ್ ವೆನ್ ಇಟ್ ಈಸ್ ಎರೆಕ್ಟೆಡ್. ಬೆನ್ನಿನ ಮೂಳೆ ಎರೆಕ್ಟ್ ಆಗಿದ್ದಾಗ ಏನಿರುತ್ತೆ ಅದು ಕುಂಡಲಿನಿ. ಜನರಲಿ ಕುಂಡಲಿನಿ ಈಗ 2 ನಾಡಿಗಳು ಹಿಂಗ್ ಬಂದಾಗ ಇಸ್ ಪಾಯಿಂಟ್ ಈಸ್ ಕಾಲ್ಡ್ ಕುಂಡಲಿನಿ. ಸೊ ಅದು ಏನಿದೆ ಅದನ್ನ ನಾವು ರೆಪ್ರೆಸೆಂಟ್ ಮಾಡೋದು ಹಾವಲ್ಲಿ. ಸೊ ಅದ್ರಲ್ಲಿ ಚಕ್ರಗಳು ಹೋಗ್ತಾ ಹೋಗುತ್ತೆ. ನಾವು ನವರಾತ್ರಿದು ತಗೊಳ್ತೀವಲ್ಲ, ನವರಾತ್ರಿ ತಗೊಂಡ್ ಬಂದಾಗ್ಲೂ ಒಂದೊಂದು ದೇವಿ ರೂಪ ಏನಿದೆ, ದೇ ರೆಪ್ರೆಸೆಂಟ್ ಈ ಚಕ್ರಾಸ್. ಸೊ ಮೊದಲನೇ ಚಕ್ರ, ಮೊದಲನೇದೇನಿದೆ ಮೂಲಾಧಾರ. ಸೊ ಮೊದಲನೇ ದೇವಿ ಅದನ್ನ ರೆಪ್ರೆಸೆಂಟ್ ಮಾಡಿದ್ರೆ ಮಹಾಗೌರಿ ಮೇನ್ ಸಹಸ್ರಾರ, ಅದ್ರ ಮೇಲೆ ದಿವ್ಯ ಚಕ್ರ ಅಂತ ಒಂದಿದೆ, ಅದನ್ನ ಕ್ರಾಸ್ ಮಾಡಿ ಶಿವನ ಮೀಟ್ ಮಾಡೋದಕ್ಕೆ ಅಲ್ಲಿ ರೆಪ್ರೆಸೆಂಟ್ ಮಾಡೋದು. ಇನ್ ದ ಸೇಮ್ ವೇ ಗಣೇಶನ ಪ್ರಾರ್ಥನೆ ಮಾಡಿದ್ರೆ ಸ್ಪಿರಿಚುವಲ್ ಎನರ್ಜಿ. ಸೊ ಆ ಎನರ್ಜಿ ಶಿವನ ಆತ್ಮನ ಮೀಟ್ ಮಾಡೋದಕ್ಕೆ ಸಾಧ್ಯ ಅಂತ. ಸೊ ಇಫ್ ಇಟ್ ಆಲ್ ಯು ಹ್ಯಾವ್ ಟು ಗೇನ್ ದಟ್, ಎರಡನ್ನು ಮೀಟ್ ಮಾಡಿಸ್ಬೇಕು ಅಂತಂದ್ರೆ ಯುವರ್ ಕುಂಡಲಿನಿ ಹ್ಯಾವ್ ಟು ಮೀಟ್ ಯುವರ್ ಆತ್ಮ. ಸೊ ಒನ್ ರೆಪ್ರೆಸೆಂಟೆಡ್ ಬೈ ಶಿವ ಅಂಡ್ ಅನದರ್ ಈಸ್ ರೆಪ್ರೆಸೆಂಟೆಡ್ ಬೈ ಪಾರ್ವತಿ. ಅದಕ್ಕೆ ಮೂಲವಾಗಿ ಬೇಕಾಗಿರೋದು ಗಣೇಶಂದು ಇದು ಅಂತ. ಸೊ ಮನುಷ್ಯ ಮೆಡಿಟೇಷನ್ ಮಾಡದೇ ಇದ್ದಾಗ, ತುಂಬಾ ಬ್ಯುಸಿ ಆಗಿದ್ದಾಗ, ಯೂಶಲಿ ಹೇಳ್ತಾರೆ ಚಕ್ರಗಳು ಅಲೈನ್ಮೆಂಟ್ ಅಲ್ಲಿ ಇರೋದಿಲ್ಲ, ದೇ ಆರ್ ಗೋಯಿಂಗ್ ಹಿಯರ್ ಅಂಡ್ ದೇರ್ ಅಂತ. ಅದೇನೆ ಸ್ಟ್ರೆಸ್ ಅಂತ ಫೀಲ್ ಆಗೋದು, ಅದೇನೆ ಅನ್ಸರ್ಟನಿಟಿ ಅಂತ ಫೀಲ್ ಆಗೋದು ಲೈಫಲ್ಲಿ. ಸೊ ನಾವು ಮೂಲಾಧಾರ ಚಕ್ರದ ಮೇಲೆ ಫಸ್ಟ್ ಅದನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾಗ ಚೇಂಜಸ್ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ, ಒಂದು ಸ್ಟೆಬಿಲಿಟಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೂಲಾಧಾರನ ಸಾಲ್ವ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಚಕ್ರಕ್ಕೆ ಹೋಗ್ಬೋದು. ಬಟ್ ಮೂಲಾಧಾರ ಸರಿ ಇಲ್ಲದೆ ಇದ್ದಾಗ ಬೇರೆ ಯಾವ ಚಕ್ರಕ್ಕೂ ನಾವು ಹೋಗೋಕ್ಕಾಗೋದಿಲ್ಲ. ಯೂಶಲಿ ನಿಮ್ದು ಬಾಡಿ ಆರಾ ಅಂತ ಕರಿತೀವಿ. ನಿಮ್ಮ ಬಾಡಿ ಆರಾ ಸುತ್ತ ಯೂಶಲಿ ಅದನ್ನ 3 ಅಡಿ ಅಂತಾರೆ. ದಟ್ ಕ್ಯಾನ್ ಬಿ ಸ್ಮಾಲರ್ ಆಲ್ಸೋ, ದಟ್ ಕ್ಯಾನ್ ಬಿ ಬಿಗ್ಗರ್ ಆಲ್ಸೋ, ಬೇಸ್ಡ್ ಆನ್ ನಿಮ್ಮ ಎಮೋಷನ್ಸ್ ಏನಿದೆ. ಕೋಪದಲ್ಲಿದ್ದೀರಾ ಅಥವಾ ಏನರಲ್ಲಿದ್ದೀರಾ? ಈಗ ರಾಮನ್ನ ಬ್ಲೂ ತೋರಿಸ್ತಾರೆ, ಕೃಷ್ಣನ ಬ್ಲೂ ತೋರಿಸ್ತಾರೆ, ಬಟ್ ಕೃಷ್ಣ ಸುಂದರ ಅಂದ್ರೆ ಈಸ್ ಬ್ಲ್ಯಾಕ್. ಸೊ ಬ್ಲೂ ಇಸ್ ದ ಆರಾ. ಕೆಲವ್ರದ್ದು ತುಂಬಾ ಧ್ಯಾನ ಎಲ್ಲ ಮಾಡಿ ಇದೆಲ್ಲ ಮಾಡ್ಕೊಂಡಿದ್ರೆ 6 ಅಡಿ ಇರೋದು ಇದೆ. ಸೊ ಕೆಲವ್ರು ನೀವು ಒಬ್ರು ಎದುರುಗಡೆ ಕೂತಿದ್ದೀರಾ ಅಂತಂದ್ರೆ ಅವ್ರದ್ದು ನಿಮ್ದು ಟಚ್ ಆಗ್ತಿದೆ, ನಿಮ್ದು ಸ್ಟ್ರಾಂಗ್ ಇದೆ ಅಂತ ನಿಮ್ಗೆ ಇವ್ಲೇ ಗೊತ್ತಾಗುತ್ತೆ ಅವ್ರೆಂತ ಮನುಷ್ಯ ಅಂತ. ದಟ್ ಈಸ್ ಯುವರ್ ಆರಾ. ಈ ಫೈರ್ ಕ್ಲೀನಿಂಗ್ ಬರುತ್ತೆ, ವಾಟರ್, ನೀವು ಸ್ನಾನ ಮಾಡಿದ ತಕ್ಷಣ ನಿಮ್ಗೆ ಹಾಯ್ ಅನ್ಸೋದು ನಿಮ್ಮ ಆರಾ ಕ್ಲೀನ್ ಆಗ್ತಾ ಇರೋದ್ರಿಂದ. ಅದೆಲ್ಲ ಸ್ಟೆಬಿಲೈಸ್ ಆಗಿ ಅದೆಲ್ಲ ಹೆಲ್ದಿ ಆಗಿರ್ಬೇಕು ಅಂತಂದ್ರೆ ನಿಮ್ಮ ಚಕ್ರಗಳು ಇರಬೇಕು. ಸೊ ಗಣೇಶಂದು ಏನು ಮೂಲಾಧಾರ ಚಕ್ರ ಇದೆ ಅದರಲ್ಲಿ ಸ್ಟೆಬಿಲಿಟಿ ತಗೊಳ್ಳೋದು. ಯೂಶಲಿ ರಣಬೀರ್ ಅಲಾಬಾದಿಯ ಒಂದು ಇದರಲ್ಲಿ ಮೆಡಿಟೇಷನ್ ಹೇಳ್ತಾರೆ. ಸೊ ಬೆಂಗಳೂರಲ್ಲಿ ಒಂದು ಮೆಡಿಟೇಷನ್ ಆಗಿದೆ ಅಂತ. ಯು ಸಿಟ್, ಕುತ್ಕೊಂಡು ಆ ಜಾಗದಲ್ಲಿ
ಒಂದು ರೆಡ್ ಬಾಲ್ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗ್ತಾ ಇರೋ ತರ ಇಮ್ಯಾಜಿನ್ ಮಾಡ್ಕೊಂಡು 20 minutes ಕುತ್ಕೊಳ್ಳಿ. ಯುಲ್ ಫೀಲ್ ಅ ಕೋಲ್ಡ್ ಇದು ಅಂತ ಸೆನ್ಸೇಷನ್ ಅಂಡ್ ಯು ಡೂ ಇಟ್ ಫಾರ್ ಅ ಸರ್ಟನ್ ಟೈಮ್. ದರ್ ಇಸ್ ಅ ಬ್ಯಾಲೆನ್ಸ್ ದಟ್ ಕಮ್ಸ್ ಇನ್ ಮೂಲಾಧಾರ ಅಂಡ್ ಯು ಆರ್ ಪ್ರೇಯಿಂಗ್. ನಾವು ಯಾವ್ದಾದ್ರು ಒಂದು ಚಕ್ರಕ್ಕೆ ಪ್ರೇ ಮಾಡ್ತಾ ಇದೀವಿ ಅಂತಂದ್ರೆ ವಿ ಟೆಂಡ್ ಟು ಪ್ರೇ ಟು ದಟ್ ಡಯಟಿ. ಸೊ ಗಣೇಶ ಹ್ಯಾಂಡಲ್ಸ್ ದಟ್. ಗಣೇಶನಲ್ಲಿ ಸ್ಥಿರತೆ ಗಣೇಶನಲ್ಲಿ ತಗೊಂಡ್ ಬರೋದ್ರಿಂದ ಇಟ್ ಈಸ್ ಆಲ್ವೇಸ್ ಪಾಸಿಬಲ್. ಇನ್ನೊಂದೇನ್ ಹೇಳ್ತಾರೆ ಅಂತಂದ್ರೆ, ಈ ಹ್ಯೂಮನ್ ಬಾಡಿ ಮತ್ತೆ ಅನಿಮಲ್ ಹೆಡ್ ಏನೇನಿದೆ, ಯಾವ್ಯಾವ್ದು ದೇವಿಗಳಿವೆ, ದೇ ಆಲ್ ಕಮ್ ಎಕ್ಸ್ಟ್ರೀಮ್ಲಿ ಫಾಸ್ಟ್ ಅಂತಾರೆ ನೀವು ಬೇಡ್ಕೊಂಡ ತಕ್ಷಣ. ಫಾರ್ ಎಕ್ಸಾಂಪಲ್ ಹನುಮಾನ್ ಆಗಿರ್ಬೋದು, ನರಸಿಂಹ ಆಗಿರ್ಬೋದು, ಗಣೇಶ ಆಗಿರ್ಬೋದು, ದೇ ಆರ್ ಆಲ್ ಈ ರೆಲ್ಮ್ಗೆ ತುಂಬಾ ಹತ್ರ ಇರ್ತಾರೆ. ನೀವು ಕರೆದ ತಕ್ಷಣ ಬಂದು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ. ಪ್ರಹ್ಲಾದ ಕರೆದಾಗ ನರಸಿಂಹ ಬರೋದು ಹಾಗೇನೆ, ಇಮಿಡಿಯೇಟ್ಲಿ ಬರ್ತಾನಲ್ಲ ಹಾಗೇನೆ. ಈಗ ನಾವು ಭಯ ಆದಾಗ ಹನುಮಾನ್ ಚಾಲೀಸ ಹೇಳ್ತೀವಲ್ವಾ, ಹಾಗೇನೆ ಭೂತ್ ಪಿಶಾಚನ ಕೆಟ್ಟನೆಯಾವೆ ಅಂತ. ಸೊ ಹನುಮಾನ್ ಚಾಲೀಸ, ಯಾಕಂದ್ರೆ ಈ ಹ್ಯೂಮನ್ ಬಾಡಿ ಮತ್ತೆ ಅನಿಮಲ್ ಹೆಡ್ ಇದ್ರೆ ಇಟ್ ಈಸ್ ದಟ್ ಫಾಸ್ಟ್ ಅಂತ ದೇ ಕಮ್ ವಿತ್. ಸೊ ಗಣೇಶ ಈಸ್ ಲೈಕ್ ಆಲ್ಸೋ ದಟ್ ಓನ್ಲಿ. ವಿಘ್ನಹರ್ತ, ಭಯ ಆದಾಗ ನೆನ್ಸ್ಕೊಳ್ಳೋದು. ಸೊ ಅದೆಲ್ಲ ಗಣೇಶ ಈ ತರ ಹೆಲ್ಪ್ ಮಾಡ್ತಾ ಹೋಗ್ತಾನೆ. ಒಂದು ಫಸ್ಟ್ ಮೂಲಾಧಾರ ಸ್ಟೆಬಿಲಿಟಿ ಅಂಡ್ ದ ಒನ್. ಈಗ ಇನ್ನೂ ಒಂದು ಸ್ಟ್ರಾಂಗ್ ಬಿಲೀಫ್ ಇದೆ, 3 ರಸ್ತೆ ಕೂಡೋ ಜಾಗದಲ್ಲಿ ಮನೆ ಮಾಡಬಾರ್ದು ಅಂತ. ಇಫ್ ದರ್ ಇಸ್ ಅ ಪ್ಲೇಸ್ ಮನೆ, ಅದು ಕೆಲವ್ರಿಗೆ ಆಗ್ ಬರ್ಬೋದು, ಕೆಲವ್ರಿಗೆ ಆಗ್ ಬರೋದಿಲ್ಲ. ಮೇಜರ್ ಆಫ್ ದ ಪೀಪಲ್ಗೆ ಆಗ್ ಬರೋದಿಲ್ಲ. 3 ರಸ್ತೆ ಕೂಡೋದಲ್ಲೇ ಏನಾಗುತ್ತೆ ಅಂತಂದ್ರೆ, ಯೂಶಲಿ ವಾಮಾಚಾರ ಯಾರು ಮಾಡ್ತಾರೆ, ದೃಷ್ಟಿ ಯಾರು ತೆಗಿತಾರೆ, ಅವರೆಲ್ಲ ನಿಂಬೆ ಹಣ್ಣು ಅದನ್ನೆಲ್ಲ ತಗೊಂಡೋಗಿ ಅಲ್ಲೇ ಇಡ್ತಾರೆ. ಸೊ ದೋಸ್ ಥಿಂಗ್ಸ್ ಹ್ಯಾವ್ ದಟ್ ಎಂಟಿಟಿ. ಆ ನೆಗೆಟಿವ್ ಎನರ್ಜಿ ಇರುತ್ತೆ, ಅದು ಎಲ್ಲಿ ಇಮಿಡಿಯೇಟ್ಲಿ ಹೋಗುತ್ತೆ, ಅಲ್ಲಿ ಯಾವ ಮನೆ ಇರುತ್ತೋ ಅದಕ್ಕೆ ಇಮಿಡಿಯೇಟ್ಲಿ ಅಫೆಕ್ಟ್ ಮಾಡುತ್ತೆ. ಸೊ ಆ ಮನೆ ಎದುರುಗಡೆ ನಾವು ಯೂಶಲಿ ನೋಡ್ಬೋದು ಗಣೇಶಂದು ಫೋಟೋ ಹಾಕಿರ್ತಾರೆ, ಗಣೇಶಂದು ಕೆತ್ತಿರ್ತಾರೆ, ಇಲ್ಲ ಆಂಜನೇಯಂದು ಕೆತ್ತಿರ್ತಾರೆ. ಅಗೈನ್ ಬಿಕಾಸ್ ದೇ ಕಮ್ ದಟ್ ಫಾಸ್ಟ್, ದೇ ಹೆಲ್ಪ್ ಯು ದಟ್ ಫಾಸ್ಟ್. ಅವಾಗ್ಲೂನು ಗಣೇಶನ್ ಏನ್ ಹಾಕಿರ್ತಾರಲ್ಲ ಅಲ್ಲಿ, ದಟ್ ಈಸ್ ಅದನ್ನ ನೋಡಕ್ಕೆ ಸ್ವಲ್ಪ ಫಿಯರ್ಫುಲ್ ಆಗಿರುತ್ತೆ. ಇವಾಗ ಗಣೇಶನ್ ಮನೇಲಿ ಕೂರ್ಸೋ ಗಣೇಶ ಮುದ್ದಾಗಿ ಚೆನ್ನಾಗಿರುತ್ತೆ, ಬಟ್ ಹೊರಗಡೆ ಹಾಕೋದು ಅವಾಗ್ಲೇ ಹೇಳಿದ್ರಲ್ಲ ಉಚ್ಚಿಷ್ಟ ಗಣಪತಿ, ಅದ್ರದ್ದು ಫೇಸ್ ಟೈಪ್ ಕಾಣಿಸುತ್ತೆ. ಹಾ, ಈ ಅಘೋರಿ ಗಣಪತಿ ಆದ್ರೆ ಯೂಶಲಿ when you are dealing with a negative entity, you place that ugra form, all that. ಬಟ್ ಹಾಕ್ಬೇಕಾದ್ರೆ ಯೂಶಲಿ ಅದು ಹೇಳಬೇಕಾದ್ರೆ ಗಣೇಶನ್ ಹಾಕಿಸ್ತಾರೆ. ಕೆಲವರು ಆಂಜನೇಯನ್ ಮೂರ್ತಿ ಇಡಿ ಅಂತಾರೆ, ಫೇಸ್ ಆಗೋ ತರ. ಬಿಕಾಸ್ ದೋಸ್ ಆರ್ ಆಲ್ ಹ್ಯೂಮನ್ ಬಾಡಿ ಅಂಡ್ ಅನಿಮಲ್ ಹೆಡ್ ಅಂಡ್ ದೇ ಕಮ್ ಫಾಸ್ಟರ್. ಕರೆದಾಗ ಏನಾದ್ರು ಪ್ರಾಬ್ಲಮ್ ಅಂತಂದಾಗ ತುಂಬಾ ವೇಗವಾಗಿ ಬರ್ತಾರ ಅವರು. ಅದೇ ವಿಚ್ ಈಸ್ ದ ಬೆಸ್ಟ್. ಅಂದ್ರೆ ಆ ಥರ ಕರಿಬೇಕಂದ್ರೆ, ಇವಾಗ ಹನುಮಂತಂದು ಏನೋ ಕರಿಬೇಕು ನಾವು ಅಂದ್ರೆ, ನಾ ಜನರಿಗೆ ಹೇಳೋದು ಹನುಮಾನ್ ಚಾಲೀಸಾನ ಇದನ್ ಮಾಡಿ ಆಗುತ್ತೆ ಅಂತ. ಸೊ ಹಂಗೆ ಗಣಪತಿಗೆ ಇಸ್ ದೇರ್ ಎನಿ ಮಂತ್ರ ಆರ್ ಸಮಥಿಂಗ್ ಲೈಕ್ ದಟ್? ಗಣೇಶ ಇಸ್ ಮೇನ್ಲಿ ಇದನ್ ಪ್ರಣವ ಮಂತ್ರ. ಓಂ 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 ಏನಿದೆ, ಆ ಉ ಉಂ, ನಾವ್ ಯೂಶಲಿ ಓಂ ಅಂತ ಆಗಿದೆ, ಓಂ ಅಲ್ಲ ಅದು ಓಂ. ಸೊ ಆ ಉ ಉಂ ನಾವು ಮಾತಾಡ್ಬೇಕಾದ್ರೆ ನಮ್ಮ ವರ್ಡ್ಸ್ ಕೇರ್ಫುಲ್ ಆಗಿ ಸೆಲೆಕ್ಟ್ ಮಾಡಬೇಕು ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಓಂ ಅನ್ನೋ ಅಕ್ಷರದಿಂದ ಎಲ್ಲಾನು ಶುರುವಾಗಿತ್ತು. ಬಿಕಾಸ್ ಯುವರ್ ವರ್ಡ್ಸ್ ಆರ್ ಸೋ ಸ್ಟ್ರಾಂಗ್. ನೀವೇನ್ ಮಾತಾಡ್ತೀರಾ ಅದ್ರಲ್ಲೆಲ್ಲೂ ಒಂದು ವೈಬ್ರೇಷನ್ ಇರುತ್ತೆ, ಫ್ರೀಕ್ವೆನ್ಸಿ ಇರುತ್ತೆ. ಇಫ್ ಯು ಗೋ ಆನ್ ಯೂಟ್ಯೂಬ್, ದರ್ ಇಸ್ 403 hertz ಅಂತ. ಒಂದೊಂದು ರೀಸನ್ಗೆ, ಒಂದೊಂದು ಏಲ್ಮೆಂಟ್ಗೆ ಒಂದೊಂದು ಫ್ರೀಕ್ವೆನ್ಸಿ ಇರುತ್ತೆ. ಸೊ ದ ಸೌಂಡ್ ಅಂಡ್ ದ ವರ್ಡ್ಸ್ ದಟ್ ಯು ಯೂಸ್ ಆರ್ ಸೋ ಸ್ಟ್ರಾಂಗ್. ಸೊ ಮೂಲಾಧಾರ ಚಕ್ರ ಅಂತ ಏನ್ ಬರುತ್ತೆ, ಅದು ಪ್ರಣವ ಮಂತ್ರಕ್ಕೆ ಏನ್ ರಿಲೇಟ್ ಆಗುತ್ತೆ. ಪ್ರಣವ ಅಂತಂದ್ರೆ ಫಸ್ಟ್. ಸೊ ಆ ಓಂ ಏನಿದೆ, ನಾನು ಈ ಮೆಡಿಟೇಷನ್ ಏನ್ ಹೇಳಿದೆ, ಅದು ಓಂ ಓಂ ಅಂತ ಹೇಳ್ಕೊಂಡು ಮಾಡ್ತಾ ಇದ್ರೆ ಅದ್ರ ಎಫೆಕ್ಟ್ ಜಾಸ್ತಿ ಇರುತ್ತೆ ಅಂತ. ಸೊ ಅದನ್ನ ಹೇಳಿದಾಗ್ಲೂ ಅಷ್ಟೇ, ಯು ಆರ್ ಇನಿಷಿಯೇಟಿಂಗ್ ಗಣಪತಿ. ಓಂ ಗಂಗಣಪತಿಯೇ ನಮಃ. ಅದನ್ನ 1000 ಹೆಸರಿದೆ. ಸೊ ಇದೆಲ್ಲ ಮೇಜರ್. ಸೊ ಬೇಸಿಕಲಿ ಯುವರ್ ನಂಬಿಕೆ ಈಸ್ ಇಂಪಾರ್ಟೆಂಟ್, ಬಿಕಾಸ್ ಎವ್ರಿಥಿಂಗ್ ಇಸ್ ಇನ್ ಹಿಯರ್. ಸೊ ಬಿಲೀಫ್ ಸಿಸ್ಟಮ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಸೊ ಇವಾಗ ನಮ್ಮ ಗಣಪತಿನ ಮಹಾಭಾರತಕ್ಕೆ ಕರ್ಕೊಂಬರೋಣ. ವಿಲ್ ಟ್ರೈ ಟು ಕನೆಕ್ಟ್ ಇಟ್. ಹೇಗೆ ಅಂದ್ರೆ, ಮಹಾಭಾರತ ಬರೆದಿದ್ದೇ ಗಣಪತಿ ಅಲ್ವಾ? ಸೊ ವೇದವ್ಯಾಸಗೆ ಗಣಪತಿನೇ ಯಾಕೆ ಸಿಕ್ಕಿದ? ಬ್ರಹ್ಮ ಗಣಪತಿನೇ ಯಾಕೆ ಬರೆಸ್ದ? ಅಗೇನ್ ಬಿಕಾಸ್ ಬ್ರಹ್ಮನಿಗೆ ಗೊತ್ತಿತ್ತು ಗಣಪತಿಯಷ್ಟು ಜ್ಞಾನ. ಯಾಕಂದ್ರೆ ನಾನೀಗ ಒಂದು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ನಾನೊಂದು ಕತೆ ನರೇಟ್ ಮಾಡ್ತಾ ಇದ್ದೀನಿ, ಅದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿಮ್ಮಲ್ಲಿ ಇಲ್ಲ ಅಂತಂದ್ರೆ, ನಾನು ಹೇಳಿದ್ದನ್ನ ಎಮೋಷನ್ ಪ್ರಕಾರ ನೀವು ಬರೆಯೋಕ್ ಆಗೋದಿಲ್ಲ. ಅಗೇನ್ ದ ಕನ್ಕ್ಲೂಷನ್ ಕ್ಲಾಸ್ ಏನಿತ್ತಲ್ಲಿ, ನಾನು ಹೇಳೋದನ್ನ ನೀನು ಅರ್ಥ ಮಾಡ್ಕೊಳ್ಳದೆ ಬರೀಬಾರ್ದು ಅಂತ. ಅರ್ಥ ಮಾಡ್ಕೊಳ್ಳೋ ಶಕ್ತಿನೇ ಬರವಣಿಗೆ ಮಾಡ್ತಾ ಇರೋರ್ಗಿಲ್ಲ ಅಂತಂದ್ರೆ ಅದು ಯಾವತ್ತೂ ಬರೆಯೋದೇ ಇಲ್ಲ ಅವರು. ಸೊ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದ್ದಿದ್ ಯಾರಿಗೆ? ಬುದ್ಧಿವಂತಿಕೆ ಅಂದ್ರೆ ಯಾರು? ಗಣಪತಿ. ಸೊ ಗಣಪತಿ ಅದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳೋದು. ಈಗ ನಾವು ನವರಾತ್ರಿ ಅಂತ ಬಂದಾಗ ಕುಷ್ಮಾಂಡ ಅಂತ ಬರುತ್ತೆ ದೇವ್. ಸೊ ಕುಷ್ಮ ಅಂತಂದ್ರೆ ಕು ಉಷ್ಮ ಅಂಡ,
ಸೊ ಒಂದು ಸಣ್ಣ ಬೆಚ್ಚಗಿನ ಮೊಟ್ಟೆ ಅಂತ. ಸೊ ಕುಷ್ಮಾಂಡ ಇಂದ ಮೊದಲು ದೇವಿಯದ್ದು 3 ಫಾರ್ಮ್ ಕ್ರಿಯೇಟ್ ಆಗುತ್ತೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಆಮೇಲೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಈ ಕಡೆ ವಿಷ್ಣು ಮತ್ತೆ ಸರಸ್ವತಿನ ಕ್ರಿಯೇಟ್ ಮಾಡ್ತಾರೆ. ಬ್ರಹ್ಮ ಮತ್ತೆ ಶಕ್ತಿನ ಕ್ರಿಯೇಟ್ ಮಾಡ್ತಾರೆ. ಮತ್ತೆ ಶಿವ ಮತ್ತೆ ಇನ್ನೊಬ್ರು ಎಂಟಿಟಿ ಇದೆಯಲ್ಲ ಅವ್ರು ಕ್ರಿಯೇಟ್ ಮಾಡ್ತಾರೆ. ಆಮೇಲೆ ಒಬ್ರಿಗೊಬ್ರು ಮದ್ವೆ ಆಗುತ್ತೆ. ಶಿವ ಪಾರ್ವತಿನ ಮದ್ವೆ ಆಗ್ತಾರೆ, ಶಕ್ತಿನ. ಬ್ರಹ್ಮ ಸರಸ್ವತಿ ಮದ್ವೆ ಆಗ್ತಾನೆ, ವಿಷ್ಣು ಲಕ್ಷ್ಮಿನ ಮದ್ವೆ ಆಗ್ತಾನೆ. ಇದೆಲ್ಲ ಆದ್ಮೇಲೆ ಮಹಾಲಕ್ಷ್ಮಿ, ಮಹಾಸರಸ್ವತಿ ಮತ್ತೆ ಮಹಾಕಾಳಿ ಏನಿರ್ತಾರೆ ಅವಳನ್ನ ಮತ್ತೆ ಜೀರ್ಣ ಮಾಡ್ಕೊಂಡು ಅದೊಂದು ಎಂಟಿಟಿ ಆಗುತ್ತೆ, ಆದಿ ಮಹಾಶಕ್ತಿ ಆಗತ್ತೆ. ಸೊ ಈಗ ಬ್ರಹ್ಮ ಸೃಷ್ಟಿ ಮಾಡಬೇಕು ಅಂತಂದ್ರೆ ಬ್ರಹ್ಮ ಜ್ಞಾನ ಇರಬೇಕು. ಜ್ಞಾನಕ್ಕೆ ಯಾರು? ಸರಸ್ವತಿ. ಅದಾದ್ಮೇಲೆ ವಿಷ್ಣು ನಡೆಸ್ಬೇಕು ಅಂತಂದ್ರೆ ವಿಷ್ಣುಗೆ ವ್ಯಾಲ್ಯೂಸ್ ಬೇಕು, ಇದು ಬೇಕು, ಸಂಪತ್ ಬೇಕು. ಯಾರು? ಲಕ್ಷ್ಮಿ. ಅದಾದ್ಮೇಲೆ ಶಿವನ್ಗೆ ಎಲ್ಲ ಮುಗಿದ ಮೇಲೆ ಲಯ ಮಾಡ್ಕೋಬೇಕು ಅಂತಂದ್ರೆ ಜೀರ್ಣ ಮಾಡ್ಕೊಳ್ಳೋಕೆ ಶಕ್ತಿ ಬೇಕು. ಸೊ ಇದು ಮ್ಯಾಚಿಂಗ್. ಸೊ ಆ ಇದಕ್ಕೆ ಅದದೇ ಅಂತ ಇದೆ. ಸೊ ಅದೇ ರೀತಿ ಇದನ್ನು ಬರಿಬೇಕು ಅಂತ ಬಂದಾಗ, ಆ ಪರ್ಪಸ್ಗೆ ಅಂತ ನಾವು ಹುಡ್ಕೊಂಡು ಬಂದಾಗ, ಸರಿಯಾದವ್ರು ಯಾರು ಅಂತ ಹುಡುಕಿದಾಗ, ಜ್ಞಾನ ಅಂತ ಬಂದಾಗ ವಿನಾಯಕ. ಸೊ ಆ ಜೋವಿಯಲ್ನೆಸ್ ಏನಿದೆ, ನಾವು ವಿನಾಯಕನ ಏನ್ ನೋಡ್ತೀವಿ, ಕ್ಯೂಟ್ ಆಗಿ ಜೋವಿಯಲ್ ಆಗಿ ಹೇಳಿದನ್ ಕೇಳ್ಕೊಂಡು ಫನಿ ಆ ತರ ಬರೆಯೋದೇನಿದೆ ಅದು ಬ್ರಹ್ಮನಿಗೆ ಕಾಣಿಸಿದ್ದು ವಿನಾಯಕನಲ್ಲಿ. ಅದಕ್ಕೆ ಬ್ರಹ್ಮ ವಿನಾಯಕನ ರೆಕಮೆಂಡ್ ಮಾಡಿದ್ದು. ಸೊ ಅದಕ್ಕೆ ವಿನಾಯಕ ಬಂದು ಬರ್ತಿತ್ತು. ಅಂಡ್ ಹಿ ಇಸ್ ವೆರಿ ಸ್ಮಾರ್ಟ್. ಅವ್ರದ್ದು ಸ್ಮಾರ್ಟ್ನೆಸ್ ಇನ್ನೊಂದು ಸಿಲ್ಲಿ ತಿಂಗಲ್ ಸ್ಮಾರ್ಟ್ನೆಸ್ ಹೇಳ್ಬೇಕು ಅಂದ್ರೆ ಅದೇ ಒಂದು ಕಥೆ ಇದೆಯಲ್ಲ, ಒಂದು ಹಣ್ಣು ದೇವತೆ ಒಂದು ಹಣ್ಣು ಕೊಟ್ಟಿರ್ತಾನೆ, ನಿನಗೆ 3 ಸುತ್ತು ತಿರ್ಕೊಂಬ, ಯಾರು ಫಸ್ಟ್ ಬರ್ತಾರೋ ಅವ್ರಿಗೆ ಹಣ್ಣು ಅಂತ. ಆ ಥಾಟ್ ನೋಡಿ ಗಣೇಶಂಗ್ ಬಂದಿದ್ದು ಅಂದ್ರೆ ಅಲ್ಲೇ ಸುತ್ತ ಹೊಡೆದು ಗೆದ್ದು ತಗೊಂಡ. ಅದರಲ್ಲಿ 2 ವಿಷಯಗಳು ಬರುತ್ತೆ. ಒಂದು ತುಂಬಾ ಫಿಲಾಸಾಫಿಕಲ್ ಹೌದು, ಇನ್ನೊಂದು ತುಂಬಾ ಫನ್ನಿ ಹೌದು. ಒಂದು ಸುಬ್ರಹ್ಮಣ್ಯ ಫುಲ್ಲು ಜಗತ್ನ ಸುತ್ತಾ ಇರ್ಬೇಕಾದ್ರೆ ಶಿವ ಪಾರ್ವತಿನೇ ಜಗತ್ತು ಅಂತ ಹೇಳಿ ಸುತ್ತಿದ್ದಕ್ಕೆ ಒಂದು ತಂದೆ ತಾಯಿನೇ ಜಗತ್ತು, ಅದಕ್ಕಿನ್ನ ದೊಡ್ಡದೇನು ಇಲ್ಲ ಅಂತ ತೋರಿಸ್ದ ಗಣೇಶ. ಇನ್ನೂ ಒಂದು ತನಗ ಆಗದೇ ಇರೋದನ್ನ ಪಾಸಿಬಲ್ ಮಾಡ್ದ. ಹೇಗೆ? ತನ್ನ ಬುದ್ಧಿಶಕ್ತಿಯಿಂದ. ಸೊ ಅದನ್ನ ಯಾರು ಇಲ್ಲ ಅನ್ನಕ್ಕಾಗುತ್ತಾ? ಶಿವ ಪಾರ್ವತಿ ಜಗತ್ ಅಲ್ಲ ಅಂತ ಅನ್ನಕ್ಕಾಗತ್ತಾ? ಅದನ್ನ ಅರ್ಥ ಮಾಡ್ಕೊಂಡು ಮಾಡ್ದ ನೋಡಿ. ಅದರಲ್ಲಿ 2 ಮೆಸೇಜ್ ಕೊಟ್ಟ ಅಲ್ವಾ? ದಟ್ ಈಸ್ ಇಂಪಾರ್ಟೆಂಟ್. ದಟ್ ಈಸ್ ವೈ ಗಣೇಶ ಇಸ್ ಗಣೇಶ. ದಟ್ ಈಸ್ ವೈ ಗಣೇಶ ಇಸ್ ಯುಕ್ತಿ. ಅಂಡ್ ಅನದರ್ ಇಂಪಾರ್ಟೆಂಟ್ ಅದರಿಂದ ಕಲ್ತಿದ್ದು ಏನಂದ್ರೆ, ಇಬ್ರು ಬಂದ್ರು, ಮುಗಿಸ್ಕೊಂಡ್ ಬಂದ ಗಣೇಶ 1, ಸುಬ್ರಹ್ಮಣ್ಯ ಆಮೇಲೆ ಬಂದ. ಬಟ್ ತಂದೆ ತಾಯಿ ಆದವರು ಇಬ್ಬರನ್ನು ಅಷ್ಟೇ ಪ್ರೇಸ್ ಮಾಡಿದ್ರು. ಯು ಹ್ಯಾವ್ ಯುವರ್ ವ್ಯಾಲ್ಯೂ, ಯು ಹ್ಯಾವ್ ಯುವರ್ ವ್ಯಾಲ್ಯೂ. ಬಟ್ ಈಗ ಅಫ್ಕೋರ್ಸ್ ಎಲ್ಲ ಪೇರೆಂಟ್ಸ್ ಮಾಡ್ತಾರೆ, ಬಟ್ ಎಲ್ಲೋ ಒಂದ್ ಕಡೆ ಅದು ಅಪ್ರಿಸಿಯೇಷನ್ ಅನ್ನೋದು ಮಕ್ಕಳೇ ಆಗ್ಲಿ ಯಾರೇ ಆಗ್ಲಿ ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಅಲ್ಲ. ಈಗ ತಾರಕಾಸುರನ್ನ ವಧೆ ಮಾಡಿ ಬಂದಾಗ ಸ್ಕಂದ, ಸುಬ್ರಹ್ಮಣ್ಯ ಅವನ್ನ ಹೇಗೆ ಮುದ್ದು ಮಾಡ್ತಿದ್ರು, ಅದರಿಂದ ನೋಡಿನೇ ವಿಷ್ಣುಗೆ ನಾನು ಮಗುವಾಗಿ ಹುಟ್ಟಬೇಕು ಇವ್ರ ಹೊಟ್ಟೆಲಿ ಅಂತ ಅನ್ಸಿದ್ದು. ಈಗೇನಿದೆ, ಯು ಸಿ ಎವ್ರಿಥಿಂಗ್ ಅರೌಂಡ್, ಎಲ್ಲಾ ಕಡೆ ಕಾಂಪಿಟೇಷನ್ ಇದೆ. ಸೊ ಮಕ್ಕಳನ್ನ ಪ್ರೀತಿ ಮಾಡೋದಕ್ಕಿಂತ ನಮ್ಮ ಮಕ್ಕಳು ಬೇರೆಯವ್ರಿಗಿಂತ ಚೆನ್ನಾಗಿ ಕಾಣಬೇಕು, ಮೇಲ್ ಹೋಗ್ಬೇಕು ಅನ್ನೋ ತುಂಬಾ ಪ್ರೆಷರ್ ಇದೆ. ತುಂಬಾ ಚಿಕ್ಕ ವಯಸ್ಸಿಂದಾನೇ ಆ ಪ್ರೆಷರ್ ಸ್ಟಾರ್ಟ್ ಆದಾಗ ಮಕ್ಳಿಗೆ ಎಲ್ಲದರಲ್ಲೂ ಕಾಂಪಿಟೇಷನ್ ಕಾಣಿಸಕ್ ಶುರು ಆಗುತ್ತೆ. ಅವ್ರಿಗಿಂತ ಮೇಲ್ ಯಾರಾದ್ರೂ ಹೋದ್ರೆ ಇಷ್ಟ ಆಗೋದಿಲ್ಲ, ತುಂಬಾ ಡಿಸಪಾಯಿಂಟ್ಮೆಂಟ್ ಅನ್ಸುತ್ತೆ. ನಮ್ಗೆಲ್ಲ ನಮ್ಮ ಕಾಲದಲ್ಲಿ ನಮ್ಮ ಟೈಮಲ್ಲೆಲ್ಲ ಈ ತರ ಇರ್ಲಿಲ್ಲ. ನಾವು ಹೊರಗಡೆ ಆಟ ಆಡ್ತಿದ್ವಿ, ಬರ್ತಾ ಇದ್ವಿ, ನಮ್ಮ ಜೀವನ ನಾವು ಮಾಡ್ಕೊಂಡಿದ್ವಿ. ಸೊ ನಮ್ಗೆ ಜೀವನ ಅದು ಅರ್ಥ ಆಗಿತ್ತು. ಇವಾಗ ಕೇಳಿದ್ದೆಲ್ಲ ಸಿಗುತ್ತೆ. ಸೊ ಯಾರು ನಿಮ್ಗೆ ಹೊಡೆಯೋಂಗಿಲ್ಲ, ಸ್ಕೂಲಲ್ಲಿ ಆದ್ರೂ ಆಗ್ಲಿ ಹೊರಗಡೆ ಆದ್ರೂ ಆಗ್ಲಿ ಯಾರು ಹೊಡೆಯೋಂಗಿಲ್ಲ, ಹೋಗಿ ಗಲಾಟೆ ಮಾಡ್ತಾರೆ. ಇದು ನಾನು ಆ ಕತೆ ಪದೇ ಪದೇ ಹೇಳ್ತಾ ಇರ್ತೀನಿ. ಮಹಾಭಾರತದಲ್ಲಿ ಹಸು ಕರುನ್ ನೆಕ್ತಾ ಇರುತ್ತೆ, ಕಲಿಗಾಲ ಏನು ಅಂತ, ಕಲಿಯುಗ ಏನು ಅಂತ ಬಂದ್ರೆ. ಸೊ ಪ್ರೀತಿ ಅನ್ನೋದು ನೀವು ನೆಕ್ಕೋದು ಅವ್ರ ಬಾಡಿಯಲ್ಲಿ ಬ್ಲಡ್ ಬರೋಂಗ್ ಮಾಡಬಾರ್ದು. ಬ್ಲಡ್ ಬರ್ತಾ ಇದೆ ಅಂತಂದ್ರೆ ಯು ಹ್ಯಾವ್ ಟು ಚೆಕ್ ಯುವರ್ ಸೆಲ್ಫ್. ಸೊ ನಾನು ನೀನ್ ಕೇಳಿದ್ದೆಲ್ಲ ಕೊಡ್ತೀನಿ ಅಂದಾಗ ಜಗತ್ತಲ್ಲಿ ನಿಜವಾಗ್ಲೂ ಬದುಕೋಕ್ ಹೋದಾಗ ಯಾವಾಗ ಕೇಳಿದ್ದು ಸಿಗಲ್ವೋ, ಈ ನಮ್ಮ ಹತ್ರ ಯಾರು ಮೆಸೇಜ್ ಮಾಡ್ಕೊಂಡ್ ಬರ್ತಾರಲ್ಲ, ಕೆಲವರಲ್ಲಿ, ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಅವ್ರು ಕೇಳಿದೆಲ್ಲ ಸಿಕ್ಕಿರುತ್ತೆ ಜಗತ್ತಲ್ಲಿ. ಯಾರೋ ಒಬ್ರು ರಿಜೆಕ್ಟ್ ಮಾಡಿ ಹೋಗ್ಬಿಟ್ರು ಅಂತಂದ್ರೆ ತಡ್ಕೊಳಕ್ ಆಗೋದಿಲ್ಲ. ಜೀವನ ಹಂಗೆ ಅಂತ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ನನ್ನ ರಿಜೆಕ್ಟ್ ಮಾಡೋಕ್ ಹೇಗ್ ಸಾಧ್ಯ, ನಾನ್ ಫೇಲ್ ಆಗೋಕ್ ಹೇಗ್ ಸಾಧ್ಯ ಅನ್ನೋ ಕ್ವಶನ್ ಬರುತ್ತೆ. ಆ ಕ್ವಶನ್ ಇಂದಾನೆ ಮನಸ್ಥಿತಿ ಹಾಳಾಗ್ತಾ ಹೋಗುತ್ತೆ. ಮನಸ್ಥಿತಿ ಹಾಳಾಗ್ತಾ ರಿಪೇರಿ ಮಾಡೋಕೆ ಆಗೋದಿಲ್ಲ. ಅವ್ರ ಸ್ಥಿತಿನ ಚೇಂಜ್ ಮಾಡ್ಕೊಂಡು ಇನ್ನೊಬ್ರಿಗೆ ಹಾಲ್ಟ್ ಮಾಡ್ತಾರೆ, ಅವ್ರು ಇನ್ನೊಬ್ರಿಗೆ ಹೋಗಿ ಹಾಲ್ಟ್ ಮಾಡ್ತಾರೆ. ಅದೇ ಆಗ್ತಾ ಇರೋದು ಸರೌಂಡಿಂಗ್. ನಾನೇ ಎಷ್ಟೊಂದು ಜನ ನೋಡಿದ್ದೀನಿ, ನಂಗೆ ಅವ್ರು ಮೋಸ ಮಾಡ್ಬಿಟ್ರು, ಜಗತ್ತೇ ಹಿಂಗೆ, ನಾನು ಜಗತ್ತಿಗೆ ಮೋಸ ಮಾಡ್ತೀನಿ. ಜಗತ್ತಿಗೆ ಯಾರು ಮೋಸ ಮಾಡೋಕ್ ಸಾಧ್ಯ ಇಲ್ಲ. ಜಗತ್ತಿಗೆ ಮೋಸ ಮಾಡ್ತೀನಿ ಅಂತ ಹೋಗಿ ಇನ್ನೊಬ್ರಿಗೆ ನೀವು ಮೋಸ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗ್ ನೀವು ಮೋಸ ಮಾಡ್ಕೊಳ್ತಾ ಇದ್ದೀರಾ ಅಂತ. ಅಗೈನ್ ದಟ್ ಇಸ್ ಕರ್ಮ. ಯುವರ್ ಆಕ್ಷನ್ಸ್ ಇಸ್ ಆಡಿಂಗ್ ಸಂಚಿತ ಕರ್ಮ ಆರ್ ಚೇಂಜಿಂಗ್
ಈ ಏನಿದೆ ಅಂತಾರಲ್ಲ, ಕಲಿಯುಗನಪ್ಪ, ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ ಅಂತ, ಅದನ್ನೆಲ್ಲ ಅನುಭವಿಸ್ಬೇಕಾಗತ್ತೆ. ಯು ಆರ್ ಚೇಂಜಿಂಗ್ ಯುವರ್ ಹಾರೋಸ್ಕೋಪ್. ಅದನ್ನ ಅರ್ಥ ಮಾಡ್ಕೋಬೇಕು. ಹಂಗೆ ಮಾಡಿದಾಗ ಎಲ್ಲರೂ ಸ್ವಾರ್ಥಕ್ಕೆ ಬದುಕೋಕೆ ಶುರು ಆದಾಗ, ಎಲ್ಲವೂ ಕಾಂಪಿಟೇಷನ್ ಆದಾಗ, ರಿಜೆಕ್ಷನ್ ಅನ್ನೋದು ಅರ್ಥ ಆಗದೆ ಇದ್ದಾಗ, ಒಂದ್ಸರಿ ಒದೆ ಬಿದ್ದಾಗ ಎದ್ದೇಳೋದು ಬಹಳ ಕಷ್ಟ. ಹೌದು. ಸೊ ಸಣ್ಣ ಸಣ್ಣ ಕೇಳಿದ ವಿಷಯಗಳು ಇಮಿಡಿಯೇಟ್ಲಿ ನನಗೆ ಸಿಗಲ್ಲ ಅನ್ನೋದು ಅರ್ಥ ಆಗ್ಬೇಕು. ನಮಗೆ ಕೇಳಿದ ಯಾವ್ದು ಇಮಿಡಿಯೇಟ್ಲಿ ಸಿಗ್ತಾ ಇರಲಿಲ್ಲ. ರಚ್ಚ ಹಿಡಿಬೇಕಾಗಿತ್ತು, ಅಳಬೇಕಾಗಿತ್ತು. ಆಮೇಲೆ ನಾನು ಕೇಳಿದ್ದು ನನಗೆ ಸಿಗ್ತಾ ಸಿಕ್ತಿತ್ತು, ಸಿಗ್ತಾ ಇರಲಿಲ್ಲ. ಅದು ಇರ್ಬೇಕು. ನೀನ್ ಕೇಳಿದೆಲ್ಲ ಸಿಗಲ್ಲ ಅನ್ನೋದು ಅರ್ಥ ಆಗದೆ ಅಲ್ಲಿ. ನಾನು ಈಗ ಕೆಲವು ವಿಡಿಯೋಸ್ ಎಲ್ಲ ನೋಡ್ತೀನಲ್ಲ, ಮಕ್ಕಳಿಗೆ ಮೊಬೈಲ್ ಕೊಟ್ಬಿಟ್ಟಿರ್ತಾರೆ, 1 hour ಎಕ್ಸ್ಟೆಂಡ್ ಮಾಡ್ತಾರೆ, ಆಮೇಲೆ ಹೋಗಿ ಮಲ್ಕೊ ಅಂತಂದ್ರೆ ಕಿರ್ಚಾಡೋಕೆ ಶುರು ಮಾಡ್ತಾರೆ ಮಕ್ಳು. ಯಾಕೆ? ಫಸ್ಟ್ ಟೈಮ್ ಕಿರ್ಚಾಡಿರ್ತಾರೆ, ಕಿರ್ಚಾಡ್ದಾಗ 1 hour ಸಿಕ್ಕಿರುತ್ತೆ. ಸೊ ಅವ್ರಿಗೆ ಅರ್ಥ ಆಗಿರುತ್ತೆ ಕಿರ್ಚಾಡಿದ್ರೆ ನನಗೆ ಸಿಗುತ್ತೆ ಅಂತ. ಯು ಆರ್ ಟ್ರೈನಿಂಗ್ ದೆಮ್, ಯು ಆರ್ ಕ್ರಿಯೇಟಿಂಗ್ ಅನ್ ಹ್ಯಾಬಿಟ್. ಆಮೇಲೆ ನೀವು ಮಕ್ಳನ್ನ ಬ್ಲೇಮ್ ಮಾಡಬಾರ್ದು. ನೀವೇ ಮಕ್ಳನ್ನ ಸೃಷ್ಟಿ ಮಾಡ್ತಾ ಇರೋದು. ಮನೇನೆ ಮೊದಲು ಪಾಠಶಾಲೆ ಅಂತ ಅರ್ಥ ಮಾಡ್ಕೋಬೇಕು. ಮಕ್ಕಳು ನೋಡಿ ಕಲಿತವೆ. ಸಿ ಅಗೇನ್ ದಟ್ ಕಮ್ಸ್ ಹಿಯರ್. ನಾವು ಹೇಳ್ಬೋದು, ಮಾಡಿ ತೋರಿಸ್ಬೋದು, ಬಟ್ ಅಟ್ ದ ಎಂಡ್ ದೇ ವಿಲ್ ಲರ್ನ್ ಔಟ್ ಆಫ್ ದ ರಿಸಲ್ಟ್. ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ನಾನು ಇಂಥ ರೂಲ್ ಹಾಕಿದ್ದೀನಿ ಅಂತಂದ್ರೆ ಅದು ಚೇಂಜ್ ಆಗಬಾರ್ದು. ಆ ರೂಲ್ 1 hour ಇಷ್ಟೊತ್ತಿಗೆ ಸ್ಕ್ರೀನ್ ಟೈಮ್ ಕಟ್ ಅಂತಂದ್ರೆ ಅಷ್ಟೊತ್ತಿಗೆ ಸ್ಕ್ರೀನ್ ಟೈಮ್ ಕಟ್. ಯು ಹ್ಯಾವ್ ಟು ಗೋ. ನೀನು ಕೇಳಿದೆಲ್ಲ ಇಮಿಡಿಯೇಟ್ಲಿ ಸಿಗಲ್ಲ, ನೀನು ವೆಯ್ಟ್ ಮಾಡಬೇಕು. ಅದು ನೆಸೆಸಿಟಿ ಇದೆ ಅಂದ್ರೆ ಮಾತ್ರ ಸಿಗುತ್ತೆ. ದಿಸ್ ಇಸ್ ಆಲ್ ಸ್ಮಾಲ್ ಹಾರ್ಟ್ ಬ್ರೇಕ್ಸ್. ನಮಗಾಗಿದ್ದು ಅದಾಗಬೇಕು. ಶಿಸ್ತು ಅನ್ನೋದು, ಡಿಸಿಪ್ಲಿನ್ ಅನ್ನೋದು ಸ್ಕೂಲಲ್ಲೂ ಇರಬೇಕು, ಇಲ್ಲೂ ಇರಬೇಕು. ಮಾಡಿದೆಲ್ಲ ನಡೀತಾ ಹೋಗಬಾರ್ದು. ಅವಾಗ ಯು ಆರ್ ಇವೆಂಚುಯಲಿ ಪ್ರಿಪೇರಿಂಗ್ ದೆಮ್ ಫಾರ್ ದ ರಿಯಲ್ ವರ್ಲ್ಡ್. ನಿಜವಾದ ಸಮಾಜಕ್ಕೆ ನೀವು ಅವ್ರನ್ನ ಪ್ರಿಪೇರ್ ಮಾಡ್ತಾ ಇದ್ದೀರಾ. ಇಲ್ಲ ಅಂತಂದ್ರೆ ಇಟ್ ಇಸ್ ಆಟ್ ಟು ಡೆಮಾಲಿಶ್. ಥ್ಯಾಂಕ್ ಯು ಸೋ ಮಚ್ ಅಕ್ಷಯ್ ಅವರೇ, ನಮ್ಮ ಪಾಡ್ಕಾಸ್ಟಿಗೆ ಬಂದು ನಿಮ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಇಷ್ಟು ಚೆನ್ನಾಗಿ ಎಲ್ಲ ಹೇಳಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ದ ಪ್ಲೆಜರ್ ಇಸ್ ಮೈನ್, ವಿನಯ್. ನನ್ನನ್ನು ನಿಮ್ಮ ಪಾಡ್ಕಾಸ್ಟಿಗೆ ಕರೆದು ಇಲ್ಲಿ ವಿಷಯಗಳನ್ನೆಲ್ಲ, ಈ ಪ್ರಶ್ನೆಗಳನ್ನೆಲ್ಲ ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನೀವು ಎಷ್ಟು ಎಂಜಾಯ್ ಮಾಡಿದಿರೋ ಅದನ್ನೆಲ್ಲ ಉತ್ತರ ಕೊಡ್ಬೇಕಾದ್ರೆ ನಾನು ಅಷ್ಟೇ ಎಂಜಾಯ್ ಮಾಡಿದ್ದೀನಿ. ದ ಸೆಟಪ್ ಆ್ಯಂಡ್ ದ ಥಿಂಗ್ಸ್ ದಟ್ ಯು ಸ್ಪೆಂಟ್ ಆನ್ ಎಲ್ಲ ತೋರಿಸುತ್ತೆ ನಿಮ್ಮ ಕ್ವಾಲಿಟಿ ಏನು ಅಂತ. ಸೊ ಐ ಆಮ್ ಶೋರ್ ಯು ವಿಲ್ ಕೀಪ್ ಆನ್ ಗ್ರೋಯಿಂಗ್ ದಿಸ್ ವೇ ಆ್ಯಂಡ್ ವಿಲ್ ಬಿಕಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.